ಈಗ ನೀವು ಏನಂದ್ರೆ ವಿಭಿನ್ನವಾಗಿ ಕೃಷಿ ಮಾಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಯಾವ ತರ ಎಲ್ಲ ವೆರೈಟಿಗಳು ನೋಡ್ಬೋದು ಈಗ? ಅಂದ್ರೆ ಈಗ ಕರಿಬೇವು ಕೃಷಿ ಇದೆ ಸರ್. ಅಂದ್ರೆ ಒಂದ್ ಫ್ಲಾಟ್ ಅಲ್ಲಿ ಕರಿಬೇವು ಕೃಷಿ ನೋಡ್ಬೋದು. ಆಮೇಲೆ ಜೇನು ಕೃಷಿ ನೋಡ್ಬೋದು. ಅದಲ್ಲದೆ ಬ್ಯಾಗ್ ಅಲ್ಲಿ ಅಂದ್ರೆ ಎರೆಹುಳ ಬ್ಯಾಗ್ ಅಲ್ಲಿ ಅದರಲ್ಲಿ ಗೊಬ್ಬರ ಮಾಡಿದೀವಿ. ಅದಲ್ಲದೆ ಎರೆಜಲ ನೋಡ್ಬೋದು. ಈಗ ನಾನ್ ಬಳಸ್ತಾ ಇರೋಂತಹ ಗೋನಂದ ಜಲ ನೋಡ್ಬೋದು. ಅದಲ್ಲದೆ ಗುಂಪು ಬಾಳೆ ನೋಡ್ಬೋದು. ಅದಲ್ಲದೆ ಸಮಗ್ರ ಕೃಷಿ ಅಂತಾರಲ್ಲ, ಆ ತರ ಸಮಗ್ರ ಕೃಷಿನೂ ಅಳವಡಿಸ್ಕೊಂಡಿದೀವಿ. ಅದನ್ನು ನೋಡ್ಬೋದು. ಇದನ್ನ ನಾವು ಯಾವುದೇ ಲೇಬರ್ ಸಹಾಯ ಇಲ್ಲದೆ ಆದಷ್ಟು ನಾವೇ ಪ್ರಯತ್ನ ಮಾಡ್ತಾ ಇದೀವಿ. ಅದಷ್ಟು ಕೂಡ ಆದಷ್ಟು ಅಂದ್ರೆ ಕನಿಷ್ಠ ಅಂದ್ರೆ ಒಂದು 90 ಭಾಗ ನಾವೇ ಮಾಡ್ಕೊಂತ ಇದೀವಿ. ಅನಿವಾರ್ಯ ಅಂತ ಕಾರಣದಲ್ಲಿ ಲೇಬರ್ನ ಎರೆಜಲ ಅಂತಂದ್ರೆ ನಾವು ಎರೆಹುಳ ಮೈ ತೊಳೆದಿದ್ ನೀರು ಅಂತ ಕರಿತೀವಿ ಸರ್, ಇಂಪಾರ್ಟೆಂಟ್ ಆಗಿ. ಯಾಕಂದ್ರೆ ಅದರಲ್ಲಿ ಆ ತರ ಆ ಬೆವರು ಇರುತ್ತಲ್ಲ, ಆ ನ್ಯೂಟ್ರಿಯೆಂಟ್ಗಳಿಂದ ಉತ್ಕೃಷ್ಟವಾದ ಗೊಬ್ಬರ ಬರುತ್ತೆ, ಉತ್ಕೃಷ್ಟವಾದ ಲಿಕ್ವಿಡ್ ಬರುತ್ತೆ ಅನ್ನೋದು ಮೇಯ್ನು. ಇದಾಗಲೇ 8 ತಿಂಗಳಾಯ್ತು ಟೋಟಲ್ ಆಗಿ. ಇದು 8 ತಿಂಗಳಾಯ್ತು. ಈಗ ಫಸ್ಟ್ನೇ ಸ್ಟಾರ್ಟ್ ಮಾಡಿದ್ ನಾನು ಇದೇನೆ, ಇದು ಫಸ್ಟ್ನೇ ಡ್ರಮ್ ಸ್ಟಾರ್ಟ್ ಮಾಡಿ ಅದ್ರಲ್ಲಿ ಬಂದು ರಿಸಲ್ಟ್ ಬಂತು ಅಂತ ಗೊತ್ತಾದ್ಮೇಲೆ ನಾನು 2ನೇದಕ್ಕೆ ಶುರು ಮಾಡಿದೆ. ಆಮೇಲೆ ಅದರಿಂದ 3, ಅದರಿಂದ 4 ಏನೂ ಕಾಣಲ್ಲ. ಈಗ ನೋಡ್ರಿ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ಯಪ್ಪ 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 ಏನೈತಿ ಇದ್ರಲ್ಲಿ ಅಂತ. ಯಾಕಂದ್ರೆ ಇದ್ರಲ್ಲಿ ಎಲ್ಲ ಮರಿಗಳಿದಾವೆ ಸರ್. ಇದರಲ್ಲಿ ಕಾಣ್ಬೋದು, ನಿಮ್ಗೆ ಹತ್ರಕ್ಕೆ ಮಾಡಿ ತೋರಿಸ್ರಿ, ಮರಿಗಳಿದಾವೆ. ಹಂಗಿಲ್ಲ ಅಂದ್ರೆ ಇನ್ನೊಂದ್ರೆ ಬೇರೆ ತೋರ್ಸೋಣ. ಎಲ್ಲ ಮರಿ ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಇದಾವೆ. ಇಲ್ಲಿ ತೋರಿಸ್ಬೋದು ನೀವು ನೋಡಿ ಸರ್. ಇಲ್ಲಿ ತೋರಿಸಿ ಸರ್, ಇಲ್ಲಿ ತೋರಿಸಿ ಸರ್, ಪೂರ್ತಿ ಜೂಮ್ ಮಾಡಿ. ಅಯ್ಯೋ ಬಿಟ್ಬಿಡು, ಅಯ್ಯೋ ಯಾಕೋ ತೆಗ್ದೆ ಅಂತ ಈಗ ಅವು. ಇದು ಒಂದ್ ಸ್ವಲ್ಪ ಕತ್ಲಾಗಿರೋದ್ರಿಂದ ಕಾಣದೇ ಇರ್ಬೋದು, ಅದ್ರ ಸಿಕ್ಕಾಪಟ್ಟೆ ಇರ್ತದೆ. ಅಂದ್ರೆ ಇನ್ನೊಂದು ಏನ್ ಗೊತ್ತಾ ಸರ್, ಈಗ ಎರೆಹುಳ ಕಂಡ್ರೇನೆ ಇದ್ರಾಗೆ ಅಂತಲ್ಲ, ಇವು ಕೆಳಗಡೆ ಆಹಾರ ತಿನ್ನಕ್ ಹೋಗಿರ್ತವೆ ಸರ್. ನೈಟ್ ಹೊತ್ತು ಸಿಕ್ಕಾಪಟ್ಟೆ ಇರ್ತವೆ. ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟು ಅಂತಂದ್ರೆ ಕೈ ಹಾಕಿದ್ರೆ ಸಾಕು ಕೊತ ಅಂತಿರ್ತವೆ ನೋಡ್ರಿ. ಇದೆಲ್ಲ ಇದು ಎರೆಹುಳ ಎಲ್ಲ ಮಲ್ಟಿಪ್ಲೈ ಆಗ್ತಾ ಇದಾವೆ ಸರ್. ಸಣ್ಣ ಎರೆಹುಳ ಕಣ್ಣಿಗೆ ಕಾಣದೇ ಇರ್ಬೋದು, ಸಣ್ಣ ಎರೆಹುಳ. ಇದೆಲ್ಲ ಜೀವಾಮೃತ ನಾನು ಗೋನಂದ ಜಲ ಕೊಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದಾವೆ ಸರ್. ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾ ಸಾಮಾನ್ಯ ಅಗ್ರಿಕಲ್ಚರಲ್ಲಿ ಈಗ ಸಾವಯವ ಕೃಷಿ ಆಗಿರ್ಬೋದು, ಸಹಜ ಕೃಷಿ ಆಗಿರ್ಬೋದು, ಇದರೆಲ್ಲ ಸಾಮಾನ್ಯ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ಜೀವಾಮೃತ ಇರ್ಬೋದು, ಘನಾಮೃತ ಇರ್ಬೋದು, ಈ ಥರ ಎಲ್ಲ ಮಾಡೋದು ನೋಡ್ತಾ ಇರ್ತೀವಿ. ಆದರೆ ಇಲ್ಲೊಬ್ಬರು ರೈತರು ಏನು ಮಾಡಿದ್ದಾರೆ ಅಂದರೆ ಎರೆಜಲ ಅಂತ ಹೇಳ್ಬಿಟ್ಟು ವಿಭಿನ್ನವಾಗಿ ಅದನ್ನ ಪ್ರಯೋಗ ಮನೆ ಹತ್ರನೇ ಮಾಡ್ತಾ ಇದ್ದಾರೆ. ಆ ರೈತರು ಯಾವ ಥರ ಪ್ರಯೋಗ ಮಾಡಿದ್ದಾರೆ, ಅದನ್ನು ಯಾವ ಥರ ಗಿಡಗಳಿಗೆಲ್ಲ ಸಸಿಗಳಿಗೆಲ್ಲ ಅದನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಆ ರೈತರ ಸ್ನೇಹಿತರೀಗ ನಮ್ಮೊಟ್ಟಿಗೆ ಯುವ ರೈತರ ಅಂತ ಕೀರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಕೀರ್ತಿ ಅವರೇ, ನಿಮಗೆ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ ಸರ್. ಸ್ನೇಹಿತರೀಗ ಏನು ಅಂತಂದ್ರೆ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಳ್ಳಂಬೆಳ ಹೋಬಳಿ ಮುದಿಮಡು ಗ್ರಾಮ ಸರ್. ಈಗ ನೀವು ಏನಂದ್ರೆ ವಿಭಿನ್ನವಾಗಿ ಕೃಷಿ ಮಾಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಯಾವ ತರ ಎಲ್ಲ ವೆರೈಟಿಗಳು ನೋಡ್ಬೋದು ಈಗ? ಅಂದ್ರೆ ಈಗ ಕರಿಬೇವು ಕೃಷಿ ಇದೆ ಸರ್. ಅಂದ್ರೆ ಒಂದ್ ಫ್ಲಾಟ್ ಅಲ್ಲಿ ಕರಿಬೇವು ಕೃಷಿ ನೋಡ್ಬೋದು. ಆಮೇಲೆ ಜೇನು ಕೃಷಿ ನೋಡ್ಬೋದು. ಅದಲ್ಲದೆ ಬ್ಯಾಗ್ ಅಲ್ಲಿ ಅಂದ್ರೆ ಎರೆಹುಳ ಬ್ಯಾಗ್ ಅಲ್ಲಿ ಅದರಲ್ಲಿ ಗೊಬ್ಬರ ಮಾಡಿದೀವಿ. ಅದಲ್ಲದೆ ಎರೆಜಲ ನೋಡ್ಬೋದು. ಈಗ ನಾನ್ ಬಳಸ್ತಾ ಇರೋಂತಹ ಗೋನಂದ ಜಲ ನೋಡ್ಬೋದು. ಅದಲ್ಲದೆ ಗುಂಪು ಬಾಳೆ ನೋಡ್ಬೋದು. ಅದಲ್ಲದೆ ಸಮಗ್ರ ಕೃಷಿ ಅಂತಾರಲ್ಲ, ಆ ತರ ಸಮಗ್ರ ಕೃಷಿನೂ ಅಳವಡಿಸ್ಕೊಂಡಿದೀವಿ. ಅದನ್ನು ನೋಡ್ಬೋದು. ಇದನ್ನ ನಾವು ಯಾವುದೇ ಲೇಬರ್ ಸಹಾಯ ಇಲ್ಲದೆ ಆದಷ್ಟು ನಾವೇ ಪ್ರಯತ್ನ ಮಾಡ್ತಾ ಇದೀವಿ. ಅದಷ್ಟು ಕೂಡ ಆದಷ್ಟು ಅಂದ್ರೆ ಕನಿಷ್ಠ ಅಂದ್ರೆ ಒಂದು 90 ಭಾಗ ನಾವೇ ಮಾಡ್ಕೊಂತ ಇದೀವಿ. ಅನಿವಾರ್ಯ ಅಂತ ಕಾರಣದಲ್ಲಿ ಲೇಬರ್ನ. ಕೀರ್ತಿ ಅವರೇ, ನಮ್ಗೆ ಇವತ್ತು ಏನು ಅಂದ್ರೆ ನೀವು ಎರೆಜಲ ಅದನ್ನ ಪರಿಚಯ ಮಾಡೋಣ ಕೊಡ್ಬೇಕು. ಯಾಕೆಂದ್ರೆ ಅದು ನನಗೆ ಗೊತ್ತಿಲ್ಲ ಅದು ಕೂಡ. ಮತ್ತೆ ಹೊಸ ವೀಕ್ಷಕರಿಗೆ, ರೈತರುಗಳಿಗೆ ಅದು ಅರ್ಥ ಆಗ್ಲಿ ಒಂದು. ಮತ್ತೆ ಇದು ಅಡಿಕೆ ತೋಟದಲ್ಲಿ ಏನು ಅಂತಂದ್ರೆ ನೀವು ಏಕದಳ, ದ್ವಿದಳ ಆ ಬೆಳೆಗಳಿರೋದು ಕೂಡ ಅಂದ್ರೆ ಒಂಥರ ವೆರೈಟೀಸು, ಒಂಥರ ಬಹು ಬೆಳೆ ಅಂತಾರಲ್ಲ, ಆ ತರ ಪದ್ಧತಿ ನೋಡಿದಾಗ ಅದೊಂದು ಒಂಥರ ವಿಶೇಷ ಅನಿಸ್ತು. ಇವೆರಡು ಕೂಡ ಇವತ್ತು ನಮಗೆ ಪರಿಚಯ ಮಾಡ್ಕೊಡೋಕೆ ನಿಮ್ಮ ಆಯ್ತು ಹೇಳ್ಕೊಡೋಣ. ಅದಕ್ಕಿಂತ ಮೊದಲನೇದಾಗಿ ಎಲ್ಲೋ ಎಲೆಮರೆ ತೋಟದಲ್ಲಿ ಕೃಷಿ ಮಾಡ್ತಾ ಇರೋಂತ ನಮ್ಮಂತ ಯುವ ರೈತರುಗಳನ್ನ ಗುರುತಿಸಿ ಬೆಳಕಿಗೆ ತರೋಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ರಿ, ಅವ್ರಿಗೆ ನೀವು ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಲ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತ. ಓಕೆ, ಈಗ ಹೋಗೋಣ ಸರ್. ಎರೆಜಲ ಈಗ ನೋಡಕ್ ಹೋಗೋಣ. ಓಕೆ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಿರೋದೇನಂದ್ರೆ ಎರೆಜಲ ಅಂತ ಹೇಳ್ಬಿಟ್ಟು. ಕೀರ್ತಿ ಅವರೇ, ನಿಜವಾಗ್ಲೂ ಕೂಡ ನಂಗೆ ಎರೆಜಲದ ಬಗ್ಗೆ ಗೊತ್ತಿಲ್ಲ. ಇವತ್ ನೀವೇನು ಅಂತಂದ್ರೆ ಈ ಎರೆಜಲದ ಬಗ್ಗೆ ಯಾವ ತರ ತಯಾರಿಸೋದಾಗಿರ್ಬೋದು, ಅದನ್ನ ಬಳಸೋದಾಗಿರ್ಬೋದು, ಯಾವ ತರ ಅಂತ ಹೇಳ್ಬಿಟ್ಟು ನೀವು ಪರಿಚಯ ಮಾಡೋಣ ಕೊಡ್ಬೇಕು ಈಗ ಸರ್. ಇದು ಎರೆಜಲ ಅಂತಂದ್ರೆ ನಾವು ಎರೆಹುಳ ಮೈ ತೊಳೆದಿದ್ ನೀರು ಅಂತ ಕರಿತೀವಿ ಸರ್, ಇಂಪಾರ್ಟೆಂಟ್ ಆಗಿ. ಯಾಕಂದ್ರೆ ಅದರಲ್ಲಿ ಆ ತರ ಆ ಬೆವರು ಇರುತ್ತಲ್ಲ, ಆ ನ್ಯೂಟ್ರಿಯೆಂಟ್ಗಳಿಂದ ಉತ್ಕೃಷ್ಟವಾದ ಗೊಬ್ಬರ ಬರುತ್ತೆ, ಉತ್ಕೃಷ್ಟವಾದ ಲಿಕ್ವಿಡ್ ಬರುತ್ತೆ ಅನ್ನೋದು ಮೇಯ್ನು. ಇದಾಗಲೇ 8 ತಿಂಗಳಾಯ್ತು ಟೋಟಲ್ ಆಗಿ. ಇದು 8 ತಿಂಗಳಾಯ್ತು. ಈಗ ಫಸ್ಟ್ನೇ ಸ್ಟಾರ್ಟ್ ಮಾಡಿದ್ ನಾನು ಇದೇನೆ, ಇದು ಫಸ್ಟ್ನೇ ಡ್ರಮ್ ಸ್ಟಾರ್ಟ್ ಮಾಡಿ ಅದ್ರಲ್ಲಿ ಬಂದು ರಿಸಲ್ಟ್ ಬಂತು ಅಂತ ಗೊತ್ತಾದ್ಮೇಲೆ ನಾನು 2ನೇದಕ್ಕೆ ಶುರು ಮಾಡಿದೆ.
ಆಮೇಲೆ ಅದರಿಂದ 3, ಅದರಿಂದ 4. ನನ್ನ ಸಮಯ ಆಧಾರಿತವಾಗಿ ನನಗೆ ಎಷ್ಟು ಸಮಯ ಕೊಡಕ್ ಚಾನ್ಸ್ ಆಗುತ್ತೆ, ಎಷ್ಟು ಅನುಕೂಲ ಐತೆ, ನನಗೆ ಕೊಡಕ್ ಎಷ್ಟು ಅನುಕೂಲ ಐತೆ ಆ ಸಮಯನ ಹಿಡ್ದಿಡ್ಕೊಂಡು ನಾನು ಮಾಡ್ತಾ ಹೋಗಿದ್ದೀನಿ. ಇನ್ನ ದೊಡ್ಡದಾಗಿ ಮಾಡ್ಬೋದಾಯ್ತಲ್ಲ ಅನ್ಬೋದು. ಹಂತವಾಗಿ ನನಗೆ ಎಷ್ಟು ಬೇಕು, ನಮ್ಮ ಕೃಷಿಗೆ ಎಷ್ಟೆಷ್ಟು ಬೇಕು ಹಂಗ್ ಬೇಕು ಹಂಗ್ ಮಾಡ್ತಾ ಹೋಗ್ತೀನಿ. ಈ ಎರೆಜಲ ಐಡಿಯಾ ನಿಮ್ಗೆ ಹೆಂಗ್ ಬಂತು ಅಂತ? ಸರ್, ಎರೆಜಲ ಐಡಿಯಾ ನನ್ಗೇನು ಯಾರು ಬಂದು ಹೇಳಿದ್ದೇನಲ್ಲ. ನಾನು ಹಿಂಗೆ ನೋಡ್ತಾ ಮಾಡ್ತಾ ಯೂಟ್ಯೂಬ್ ಅಲ್ಲಿ, ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಮಾಡ್ತಾ ನಾನು ನೋಡ್ಕೊಂಡಿದ್ದು. ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಹಂಗ ಅನ್ಸಿದ್ರು ಬೇಡ ತಡಿ, ನಮ್ಗೆಲ್ಲ ಎಲ್ಲ ಆಗ್ತೈತೆ ಮಾಡ್ಕೊಳಕ್ಕೆ ಅಂತ ಹೇಳಿ ಇದೇ ಎಲ್ಲಾರು ಎಡುತ್ತಿರೋದು ನಮ್ ಕೈಲಿ ಏನಾಗ್ತೈತೆ, ನಮ್ ಕೈಲಿ ಎಲ್ಲ ಆಗ್ತೈತೆ. ಹೌದು. ಹಂಗ ಅನ್ಕೊಂಡಾಗ ನನಗೆ ತಲೆಗೊಳೆದಿದ್ದು, ನಾನು ಎಲ್ಲೋ ಹೊರಗಡೆಯಿಂದ ತರ್ಸ್ಕೊಂಡಿದ್ದೆ ಸರ್. ಎರೆಜಲನ ನಾನು ಹೊರಗಡೆಯಿಂದ ತರ್ಸ್ಕೊಂಡಿದ್ದೆ. 50 ರೂಪಾಯಿ ಲೀಟ್ರು ಬಾಟ್ಲ್ ಕೊಡ್ತಾರೆ. ಸೇಮ್ ಉದಾಹರಣೆ ಹೆಂಗಪ್ಪ ಅಂದ್ರೆ, ಇದು ಈ ತರ ಬಾಟ್ಲು ಅಂದ್ರೆ ಈ ತರ ಬಾಟ್ಲ್ ಅಲ್ಲಿ ಕೊಡ್ತಾರೆ. ಇದು 1 ಲೀಟರ್ ಬಾಟ್ಲು ಅಂದ್ರೆ 1 ಲೀಟರ್ ಬಾಟ್ಲ್ ಕೊಡ್ತಾರೆ, ಈ ಹೋಲ್ ಮಾಡಿ ಕೊಟ್ಟಿರ್ತಾರೆ. ಆದ್ರೆ ಇದು ಎರೆಜಲ ಅಲ್ಲ, ಇದು ಗಂಜಲ. ಸುಮ್ನೆ ಉದಾಹರಣೆ ತೋರಿಸ್ತೆ, ಈ ತರ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೆ. ಈ ತರದಲ್ಲಿ ಕೊಟ್ಟಿರ್ತಾರೆ. ಈ 1 ಲೀಟರ್ಗೆ 10 ಲೀಟರ್ ನೀರ್ನ ಮಿಕ್ಸ್ ಮಾಡ್ಬೇಕು ಸರ್. 1 ಲೀಟರ್ಗೆ 10 ಲೀಟರ್ ನೀರ್ನ ಮಿಕ್ಸ್ ಮಾಡ್ಕೊಂಡು ನಾವು ಕೃಷಿಗೆ ಸ್ಪ್ರೇನ್ ಆದ್ರೂ ಮಾಡ್ಬೋದು, ಅಥವಾ ನೆಲಕ್ಕೆ ಡ್ರೆಂಚ್ ಆದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ನೀರ್ಗೆ ಬೇಕಾದ್ರೂ ಕೊಡ್ಕೋಬಹುದು. 1 ಲೀಟರ್ಗೆ 10 ಲೀಟರ್ ಬೇಕಾದ್ರೆ ಅದಾದರೆ 1 ಲೀಟರ್ ಹಂಗೆ ಅದೇ ನೀರಿನ ಮೂಲಕ ಕೊಡ್ಕೊ ಹೋಗ್ಬೋದು. ಸ್ಪ್ರಿಂಕ್ಲರ್ ಮುಖಾಂತರ ಯಾವ್ದ್ರ ಬೇಕಾದ್ರೂ ಕೊಡ್ಬೋದು. 1 ಲೀಟರ್ಗೆ 10 ಲೀಟರ್ ನೀರ್ ಮಿಕ್ಸ್ ಆಗ್ಬೇಕು. ಈ ಎರೆಜಲ ತಯಾರಿಸೋದು ಹೆಂಗೆ, ಅದಕ್ಕೆ ಏನೇನು ಐಟಮ್ ಹಾಕ್ಬೇಕು? ಹೌದಾ, ಇದ್ ಕಡೆ ಬಂದ್ಬಿಡೋಣ ಸರ್. ಮೊದಲನೇದಾಗಿ ಬ್ಯಾರೆಲ್ ಬೇಕು, 200 ಲೀಟರ್ ಬ್ಯಾರೆಲ್. ಅದರಲ್ಲೂ ನಂದೊಂದು ಸಜೆಷನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ಗಮನಿಸಬಹುದು ಸರ್, ಇಲ್ಲಿ ಇದು ಕಂಟಿರುತ್ತೆ. ಇಲ್ಲಿಗೆ ಹಾಕಿದಾಗ ಏನ್ ಸಮಸ್ಯೆ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಮೊದಲು ನನ್ನ ಆಯ್ಕೆ ಏನು, ಈ ತರ ಡ್ರಮ್ ತಗೊಳ್ಳಿ. ಇಲ್ಲಿ ತೋರಿಸಬಹುದು ನೀವು. ಈ ತರ ಯಾಕೆ ಅಂತಂದ್ರೆ, ಫುಲ್ ಫ್ಲಾಟ್ ಕೆಳಗಡೆ ಕುತ್ಕೊಳ್ಳುತ್ತೆ. ಇಲ್ಲಿಗೂ ವ್ಯತ್ಯಾಸ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ ಫುಲ್ ಕೆಳಗಡೆ ಕುತ್ಕೊಳ್ಳುತ್ತೆ, ಇಲ್ಲಿ ಇದಕ್ಕಿಂತ ಮೇಲೆ 3 ಇಂಚು ಮೇಲ್ಗಡೆ ಸ್ವಲ್ಪ. ಇಲ್ಲಿಂದ ಎದ್ದು ಬರ್ಬೇಕಲ್ಲ ಸರ್, ಇಲ್ಲಿಂದ ಸ್ಟಾಕ್ ಆಗಿ ಎದ್ದು ಬರ್ಬೇಕಲ್ಲ. ಈ ಸಮಸ್ಯೆ ಬೇಡ ಅಂದ್ರೆ, ಯಾರೇ ಮಾಡ್ಕೊಂತೀನಿ ಇನ್ಸ್ಪೈರ್ ಆಗ ಅಥವಾ ಯಾರೇ ಮಾಡ್ಕೊಂತೀನಿ ಅಂದ್ರೆ ಈ ತರ ಫುಲ್ ಫ್ಲಾಟ್ ಆಗಿರೋದನ್ನ ತಗೊಳ್ರಿ. ಇದು ಮೊದಲನೇ ಪಾಯಿಂಟ್ ಆಯ್ತಾ. ಇದಾದ್ಮೇಲೆ ಟ್ಯಾಬು. ನೀವು ಹಾರ್ಡ್ವೇರ್ ಅಂಗಡಿಯಲ್ಲಿ ಹೋಗಿ 1 ಇಂಚಿಂದಾರು ಹಾಕೋಬಹುದು, ಅಥವಾ ಅರ್ಧ ಇಂಚಿಂದಾರು ಹಾಕೋಬಹುದು. ಯಾವ್ದು ಹಾಕಂತೀರಾ ಪೈಪು, ಅದ್ರದ್ದೇ ನೀವು ಬಿಟ್ಟು ತಗೊಂಬರ್ಬೇಕು. ಬಿಟ್ಟು ನಾನು ಈಗ 1 ಇಂಚಿಂದ ಹಾಕಿದೀನಿ, 1 ಇಂಚಿಂದ ಬಿಟ್ಟು ತಗೊಂಬಂದಿದ್ದೀನಿ ಅಂದ್ರೆ ಪೈಪು 1 ಇಂಚಿಂದ ಬಿಟ್ಟು. ಅಲ್ಲಿ ಕೇಳಿದ್ರೆ ಹಾರ್ಡ್ವೇರ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ, ಈ ಟ್ಯಾಪ್ ಕೇಳಿದ್ರೆ ಕೊಡ್ತಾರೆ. ಮೊದಲನೇದಾಗಿ ಟ್ಯಾಪ್ ಕೊರ್ಕಂತೀವಿ. ಇಲ್ಲಿ ಹೆಂಗ್ ಹಾಕಿದೀವೋ ಅದೇ ತರ ಒಳಗಡೆ ಹಾಕಂತೀವಿ. ಸೇಮ್ ಲಾಕ್ ಆಯ್ತು. ಇದು ನಾವೇನ್ ಗಮ್ ಹಾಕಿಲ್ಲ, ಇಲ್ಲಿ ತೋರಿಸ್ಬೋದು. ಇದೇನ್ ಗಮ್ ಹಾಕಿಲ್ಲ, ಕಿತ್ರೆ ಬರುತ್ತೆ. ಬೇಕು ಅಂದ್ರೆ ನಾವ್ ಅದನ್ನೇ ಸುಮ್ನೆ ಹಿಂಗ್ ಹಾಕ್ಬಿಟ್ಟು, ಅಂದ್ರೆ ಅಕಸ್ಮಾತ್ ನನ್ನ ಮನೇಲಿ ಇರಲ್ಲ, ತೆಗಿಯಕ್ಕಾಗಲ್ಲ ಎರೆಜಲ, ಹಿಂಗ್ ತಟ್ಟಿಕ್ ಬೇಡ, ವೇಸ್ಟ್ ಆಗೋದು, ಕ್ಲೋಸ್ ಮಾಡಿದ್ರೆ ಒಳಗಡೆ ಇರ್ತೈತೆ. ಬೇಕಾ ಆನ್ ಮಾಡ್ಕೋಬಹುದು. ನನ್ನ ಪ್ರಶ್ನೆ ಏನಾದ್ರು ನೀವು ಕೇಳಿದ್ರು ನಾನು ಹೇಳ್ತೀನಿ. ಹಂಗಾರೆ ಸ್ಟಾಕ್ ಮಾಡಿದಾಗ ಏನಾದ್ರು ಎರೆಜಲ ಜಾಸ್ತಿ ಬಂದು ಎರೆಹುಳ ಒಳಗಡೆ ಇದಾಗಲ್ವಾ? 1 ದಿವಸ ಮಾತ್ರ ಟೈಮ್. 1 ದಿವಸದೊಳಗಡೆ ನೀವು ಎಷ್ಟೇ ಆಗ್ಲಿ ತಿರ್ಗಿ ಆನ್ ಮಾಡ್ಬೇಕು, ತಿರ್ಗಿ ಒಳಗಡೆ ಬರುತ್ತೆ. ಇದು ಒಂದು. ಆಮೇಲೆ ಟ್ಯಾಬಿಂದ ಮುಗಿತಾ, ಇದಾದ್ಮೇಲೆ ಇದ್ರ ಒಳಗಡೆ ನಾವು ಕಾಯಿ ಸಿಪ್ಪೆ ಮೊಟ್ಟೆ ಬಂದವರಿಗೆ ತೋರ್ಸಕ್ಕೆ ಅಂತ ಇಲ್ಲಿ ಪರ್ಮನೆಂಟ್ ಆಗಿ ಇಟ್ಬಿಟ್ಟಿದೀನಿ. ಇದು ಈ ಕಾಯಿ ಸಿಪ್ಪೆ ಮೊಟ್ಟೆ ಇದನ್ನ ಜೋಡಿಸ್ತಾ ಹೋಗ್ತೀವಿ ಸರ್. ಪ್ರಾಕ್ಟಿಕಲ್ ಆಗಿ ಹೊರಗಡೆ ತೋರಿಸ್ತೀನಿ, ಓಕೆನಾ? ಇಲ್ಲಿಂದ ಒಂದಡಿ ಜೋಡಿಸಿದ್ವಿ. ಇದ್ರ ಮೇಲ್ಗಡೆ ಆಮೇಲೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಕಾಯಿ ಸಿಪ್ಪೆ ಮೊಟ್ಟೆ ಸುಮ್ನೆ ಎಲ್ಲರೂ ನಮ್ಮ ಕಾಯಿ ಸಿಪ್ಪೆ ಮೊಟ್ಟೆ ಅಷ್ಟೇ ಅಂತಾರೆ. ಇದರಿಂದ ಏನ್ ಲಾಭಾಂಶ ಇದೆ ಅನ್ನೋದು ಬಹಳ ಮುಖ್ಯ. ಇದು ಫಿಲ್ಟರ್ ಪರ್ಪಸ್ ಆಗುತ್ತೆ. ಇದರಲ್ಲಿ ಕಾರ್ಬನ್ ಅಂಶ ಐತೆ. ಅದು ಕಾರ್ಬನ್ ಅಂಶ ನಮಗೆ ನೀರಿನ ಅಂದ್ರೆ ಗೊಬ್ಬರದ ಮೂಲಕ ಸಿಗ್ತಾ ಬರ್ತೈತೆ. ಇದನ್ನ ಜೋಡಿಸ್ತೀವಿ, ಓಕೆನಾ? ಇದಾದ್ಮೇಲೆ ಎಣ್ಣೆ ಲೇಯರ್ ನಾವು ಗೋಣಿ ಚೀಲ ಹಾಕ್ತಿವಿ. ಗೋಣಿ ಚೀಲ ಹಾಕ್ತಿವಿ. ಗೋಣಿ ಚೀಲದಲ್ಲೂ ಕಾರ್ಬನ್ ಅಂಶ ಐತೆ. ಆಯ್ತಾ? 2 ಆದ್ರೂ ಹಾಕ್ಬೋದು, 1 ಆದ್ರೂ ಹಾಕ್ಬೋದು, ನಿಮಗೆ ಬಿಟ್ಟಿದ್ದು. ಆದ್ರೆ ಯಾವ್ದೇ ಕಾರಣಕ್ಕೂ ಈ ತರದ್ ಹಾಕ್ಬೇಡ್ರಿ. ಪ್ಲಾಸ್ಟಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮುಂದೆ ನಾವು ಎರೆಹುಳ ಬಿಟ್ಟಾಗ ಅದರಲ್ಲೇ ಸಿಗಾಕೊಂಡು ಅದು ನಮ್ಗೆ ಸಮಸ್ಯೆನೂ ಆಗ್ತದೆ, ಅದು ಒಳ್ಳೇದು ಅಲ್ಲ. ಆಯ್ತಾ? ಇಲ್ಲಿಗೆ ನೀವು ಗೋಣಿ ಚೀಲ ಹಾಕೋದ್ರಿ. ಇದ್ರ ಮೇಲ್ಗಡೆ ಒಣ ತ್ಯಾಜ್ಯ. ಹಂಗಂತ ಕೆಲವೊಬ್ರು ಏನ್ ಕೇಳ್ತಾರೆ, ಸರ್ ಒಣ ತ್ಯಾಜ್ಯ ಅಂದ್ರೆ ಈಗ ಇಲ್ವಲ್ಲ ಸರ್, ಈಗೇನ್ ಬೇಸಿಗೆ ಅಲ್ಲ, ಏನಲ್ಲ, ಒಣ ತ್ಯಾಜ್ಯ ಹುಡುಕ್ಬೇಕು. ಯಾಕೆ? ಬಾಳೆ ನಾರ್ ಸಿಗುತ್ತೆ, ಗರಿ ಸಿಗ್ತೈತೆ, ಹಾಕ್ರಿ. ಈಗ ಬಾಳೆ ತ್ಯಾಜ್ಯ ಹಾಕೋದ್ರಿಂದ ಪೊಟ್ಯಾಷ್ ಅಂಶ ಸಿಕ್ತು. ಆಮೇಲೆ ಗರಿ ಹಾಕೋದ್ರಿಂದ, ತೆಂಗಿನ ಗರಿ, ಅಡಿಕೆ ಗರಿ ಹಾಕೋದ್ರಿಂದ ನಮಗೆ ನಿಕ್ಕಲ್ ಅಂಶ ಸಿಗುತ್ತೆ ಅದರಲ್ಲಿ. ಅದು ಇಂಪಾರ್ಟೆಂಟ್. ನಾವೇನಾಗ್ತೈತೆ ಅಂದ್ರೆ, ಎಲ್ಲಾರು ಗರಿ ಹಾಕ್ಬೇಕಂತ ಯಾಕು, ಅದ್ ಹಾಕ್ಬೇಕಂತ ಯಾಕು, ಇದ್ ಹಾಕ್ಬೇಕಂತ ಯಾಕು, ಅದನ್ನ ಯಾಕೆ ಹಾಕ್ತಾ ಇದಾರೆ, ಅದರಿಂದ ಏನ್ ಸಿಗ್ತೈತಿ, ಇದನ್ನ ಮಾತ್ರ ಯಾರು ಥಿಂಕ್ ಮಾಡಲ್ಲ. ಅದು ಇಂಪಾರ್ಟೆಂಟ್. ಒಣ ತ್ಯಾಜ್ಯ ಹಾಕ್ಬೇಕು. ಅಕಸ್ಮಾತ್ ಸಿಕ್ಕಿದ್ರೆ ಹಾಕಿ, ಇಲ್ದಿರ ಹಸಿ ತ್ಯಾಜ್ಯನೇ ಬಳಸ್ಬೇಕು. ಬಳಸಿರೋದನ್ನೇ ಬಳಸಂಗಿಲ್ಲ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ 3 12 ಪೋಷಕಾಂಶ ಉಳ್ಳಂತ ಎರೆಜಲ. ಇದು 18 ಪೋಷಕಾಂಶ ಇರುವಂತ ಎರೆಜಲ. ನೋಡಕ್ ಮಾತ್ರ ಕಾಮನ್ ಆಗಿ ಇದು ಎರೆಜಲನೇ ಅಂತ ಅನ್ಕಂತೀವಿ. ಇದನ್ನ ನಾನು ವಿಶೇಷವಾಗಿ ಮಾಡಿದೀನಿ.
ಕಾರಣ ಯಾಕೆ ಅಂತಂದ್ರೆ 12 ಮಾಡ್ದೆ ನೀನ್ ಯಾಕೆ ನಾರ್ ಬಿಡಬೇಕು ಅನ್ನೋದು ಮೈಂಡ್ ಇಲ್ಲಿ ಬಂತು. ಅದಕ್ಕೆ ಇದನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಇದನ್ನೆಲ್ಲ ನೋಡಿರ್ತಾರೆ, ಲಾಲೆ ಯೂಟ್ಯೂಬ್ ಎಲ್ಲ ನೋಡಿರ್ತಾರೆ, ಇದನ್ನ ಯಾರು ನೋಡಿಲ್ಲ, ಯಾರ ಕೈಲೂ ಮಾಡ್ಸೂ ಇಲ್ಲ, ಮಾಡ್ಕೊಂಡು ಹೋಗಿರೋ ವಿಡಿಯೋ ಬಿಟ್ಟು ಇಲ್ಲ ಇದುವರೆಗೂ, ಅದ್ ಯಾಕೋ ಗೊತ್ತಿಲ್ಲ. ಇರ್ಲಿ, ಇಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಹೆಸರೆಲ್ಲ ಗೊಬ್ಬರಗಳು ಹಾಕ್ತಾರೆ. ನಾನ್ ಹಾಕುವಾಗ್ಲೂ ಒಣತ್ಯಾಜ್ಯ ಇರ್ಲಿಲ್ಲ, ಹಂಗಂತ ಹೇಳಿ ಒಣತ್ಯಾಜ್ಯ ಸಿಗೋದನ್ನ ಬಳಸಿದೀನಿ, ಹೇಳ್ತಾ ಹೋಗ್ತೀನಿ. ಇಲ್ಲಿ ಗೋಣಿಚೀಲ ಆದ್ಮೇಲೆ ಹಸಿ ತ್ಯಾಜ್ಯ ಏನ್ ಹಾಕ್ಬೋದು ನೋಡ್ರಿ, ಗೋರಂಟಿ ಸೊಪ್ಪು ಹಾಕಿದೀನಿ, ಔಷಧಿಯ ಗುಣ ಇರ್ತೈತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಾರಜನಕ, ರಂಜಕ, ಪೊಟಾಶ್ ಇರುತ್ತೆ, 3 ಸೇರ್ಕಂತು. ಕಾರ್ಬನ್ನು ಗೋಣಿಚೀಲದಲ್ಲಿ ಕಾಯಲ್ಲಿ ಬಂತು, ಅಲ್ಲಿಗೆ ಸಿಂಪಲ್ ಆಗಿ ಅಲ್ಲಿಗೆ 4 ಸೇರ್ಕೊಂಡ್ಬಿಡ್ತು. ಓಕೆನಾ? ಇದು ಅಲ್ದೆ ಇದು ನುಗ್ಗೆ ಸೊಪ್ಪು ಹಾಕ್ಬೋದು. ಹಂಗಂತ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು? ಎಲ್ಲ 5 kg ಹಾಕ್ಬೇಕು. ಆದ್ರೆ ಆತರ ನೋಡಕ್ ಹೋದಾಗ ನಾನು ಹೇಳೋದನ್ನೆಲ್ಲ ಮಾಡ್ತಾ ಹೋದ್ರೆ ನಿಮ್ ಡ್ರಮ್ ಇಂದು ಇಲ್ಲಿ ಬರ್ತೈತೆ ಇಷ್ಟೆಲ್ಲ ತುಂಬೇಕು ಅಂದ್ರೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅರ್ಧ ಗಂಟೆಗೆ ಒಂದ್ ಸ್ವಲ್ಪ ತುಳಿತಾ ಹೋಗ್ಬೇಕು. ನೀವು ಮಾಡ್ದಂಗೆ ಎಳ್ಳೆಳ್ಳು ಲೇಯರ್ ಆಗ್ತಾ ಹೋದಂಗೆ ತುಳಿತಾ ಹೋಗ್ಬೇಕು. ಅವಾಗ ಈ ಲೆವೆಲ್ ಇಳಿತೈತೆ ಟೋಟಲ್ ಆಗಿ. ಅದು ಆಮೇಲೆ ಹೇಳದ ಇಷ್ಟ ಹೇಳಿದ್ದು. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಗೋರಂಟಿ ಸೊಪ್ಪು ಹಾಕ್ತಿವಿ, ಅಲ್ಲಿ ಸಾರಜನಕ, ರಂಜಕ, ಪೊಟಾಶ್ ಇತ್ತು. ಆಮೇಲೆ ನುಗ್ಗೆ ಸೊಪ್ಪು ಹಾಕ್ತಿವಿ. ನುಗ್ಗೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಅಂಶ ಐತೆ, ಮೆಗ್ನೀಷಿಯಂ ಅಂಶ ಐತೆ, 2 ಅದು ಮೈನ್ ನ್ಯೂಟ್ರಿಯೆಂಟ್ ಅಂತ. ಹಂಗಂತ ಹೇಳಿದ್ರೆ ಬೇರೆ ಯಾವ ಇಲ್ಲ ಅಂತ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾ ಹೋಗ್ತವೆ. ಇದು ಹತ್ತಿ ಎಲೆ ಸೊಪ್ಪು ಹಾಕ್ಬೋದು. ಹತ್ತಿ ಎಲೆ ಹಾಕಿದ್ದೀನಿ ನಾನು. ಹತ್ತಿ ಎಲೆಯಲ್ಲೂ ಸಾರಜನಕ, ರಂಜಕ, ಪೊಟಾಶ್ ಸಿಗುತ್ತೆ. ಬಿಕ್ಕಂತೆ ಸಣ್ಣ ಪ್ರಮಾಣದಲ್ಲಿ ಏನ್ ಮೇನ್ ನ್ಯೂಟ್ರಿಯೆಂಟ್ಗಳು ಇರ್ತೋ ಅವೆಲ್ಲ ಸಿಗ್ತಾ ಹೋಗ್ತವೆ. ಅದಲ್ಲದೆ ನಾನು ಕುಂಬಳದೆಲೆ ಹಾಕಿದ್ದೀನಿ, ಹಾಕ್ಬೋದು, ಕುಂಬಳದೆಲೆ ಹಾಕ್ಬೋದು. ಆಮೇಲೆ ಹಂಗೇನ ಬಳಸ್ತೀವಿ ಅಂದ್ರೆ ಹಲಸಿನ ಎಲೆ ಬಳಸ್ಬೋದು, ಮಾವಿನ ಎಲೆ ಬಳಸ್ಬೋದು, ವಂಗೆ ಎಲೆ ಬಳಸ್ಬೋದು. ಇವೆಲ್ಲ ಒಂದೇ ಜಾತಿಗೆ ಸೇರ್ತವೆ, ಅಂದ್ರೆ ಸಾರಜನಕ, ರಂಜಕ, ಪೊಟಾಶ್ ಸಿಗವೆ. ನಮಗೆ ಬೇರೆ ಬೇಕು ಅಂದ್ರೆ ಏನಪ್ಪಾ ಅಂತಂದ್ರೆ ಜಿಂಕ್ ಬೇಕು, ಬೋರಾನ್ ಬೇಕು, ಐರನ್ ಬೇಕು. ಈಗ ನಿಮ್ಗೆ ಜಿಂಕು ಐರನ್ ಬೇಕು ಅಂದ್ರೆ ಕರ್ಬೇವಿನ ಸೊಪ್ಪು ಬಳಸ್ಬೋದು. ಆಯ್ತಾ? ಕರ್ಬೇವಿನ ಸೊಪ್ಪು ಬಳಸ್ತೀರಾ. ನಿಮ್ಗೆ ಏನಾದ್ರು ಅಕಸ್ಮಾತ್ ಈ ಅದು ಬಿಟ್ರೆ ಈ ಸಲ್ಫರು, ಮೆಗ್ನೀಷಿಯಂ ಸಲ್ಫರು, ಅಥವಾ ಉದಾಹರಣೆ ಏನಂತಂದ್ರೆ ಈಗ ಸಗಣಿ ತಗೊಂಡಾಗ ಸಗಣಿಯಲ್ಲಿ ನಮ್ಗೆ ಸಾರಜನಕ, ರಂಜಕ, ಪೊಟಾಶು, ಆಮೇಲೆ ಮೆಗ್ನೀಷಿಯಮು, ಐರನ್ನು, ಜಿಂಕು ಇವೆಲ್ಲ ಸಿಗ್ತದೆ. ಗಂಧದಲ್ಲೂ ಅಷ್ಟೇ ಸಿಗ್ತವೆ. ಅದಲ್ಲದೆ ಹಿಂಡಿ, ಈ ಕಡ್ಲೆಕಾಯಿ ಹಿಂಡಿ, ಹಳ್ಳಿಂಡಿ, ಕೊಬ್ಬರಿ ಹಿಂಡಿ ಇವನ್ನೆಲ್ಲ ಬಳಸ್ಬೋದು. ಇದನ್ನ ಕಡ್ಲೆಕಾಯಿ ಹಿಂಡಿ ಬಳಸೋದ್ರಿಂದ ಮೇನ್ ಇಂಪಾರ್ಟೆಂಟ್ ಏನಪ್ಪಾ, ನಮಗೆ ಬೋರಾನ್ ಸಿಗುತ್ತೆ. ಅಲ್ಲಿ ಬೋರಾನ್ ಅಂಶ ಸಿಕ್ತು. ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಹಾಕ್ಬೇಕು. ಹಸಿರೆಲೆ ಗೊಬ್ಬರ ಹಾಕಿದಂಗೆ ಸಗಣಿ ಏನ್ ಹಾಕ್ತಿವಿ ಅದಕ್ಕಿಂತ ಮುಂಚೆ ಅದನ್ನ ಹಾಕ್ಬೇಕು. ಹಸಿರೆಲೆ ಗೊಬ್ಬರಗಳನ್ನ ಹಾಕ್ತಿವಿ, 8 ತರದ್ ಹಾಕ್ಬೋದು. ಏನ್ ಹಾಕ್ತೀರಾ ಅದನ್ನ ತುಳಿಯೋ ಕೆಪಾಸಿಟಿ ನಿಮ್ದೆ. ನೀವ್ ಎಷ್ಟು ಅನ್ನೋದು ಮೈಂಡ್ ಅಲ್ಲಿ ಇಕ್ಕಳ್ರಿ. 5 kg ಅಲ್ಲದೆ ಇನ್ನ ಯಾವ್ದಾರ 4 ಪದಾರ್ಥನ ಸೇರ್ಸ್ಕೋಬಹುದು ನೀವು. ಅದೇ ತುಳಿಬೇಕು, ಪ್ರೆಸ್ಸಿಂಗ್ ಆಗ್ಬೇಕು. ಇಲ್ಲ ಅಂದ್ರೆ ಮ್ಯಾಲಕ್ ಬಂದಾಗ ನೀವೇನ್ ತೀರ್ ತೆಗಿಯಕ್ಕಾಗಲ್ಲ. ಅದ್ರ ಸಲುವಾಗಿ ಪ್ರೆಸ್ಸಿಂಗ್ ಮಾಡ್ಕೋಬೇಕು. ಇಷ್ಟೆಲ್ಲ ಹಸಿರೆಲೆ ಗೊಬ್ಬರ ಆದ್ಮೇಲೆ ನಾವೇನ್ ಮಾಡ್ತೀವಿ, ತ್ಯಾಜ್ಯ ಇದನ್ನ ಹಾಕ್ತಿವಿ, ಹಿಂಡಿಗಳನ್ನ, ಕಡ್ಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ ಹೇಳದ್ನಲ್ಲ ಅದನ್ನೆಲ್ಲ ಹಾಕ್ತಿವಿ. ಹಾಕ್ಬಿಟ್ಟು ಹಳ್ಳಿ ಕಡ್ಲೆಕಾಯಿ ಹಿಂಡಿ ಯಾಕೆ ಕಡ್ಲೆಕಾಯಿ ಹಿಂಡಿ ಬೋರಾನ್ ಅಂಶ ಸಿಗುತ್ತೆ ಅನ್ನೋದು ಎಷ್ಟು ಸತ್ಯನೋ, ನೀವು ಹಳ್ಳಿಂಡಿನ ಹಾಕಿದ್ರೆ ಇಡಿಮುಂಡಿ ರೋಗ ಕಂಟ್ರೋಲ್ ಮಾಡ್ಬೋದು. ಇಡಿಮುಂಡಿ ರೋಗ ಅಂತ ನಮ್ಗೆ ಅಡಿಕೆ ತೋಟದಲ್ಲಿ ಎಲ್ಲ ಒಂಥರ ಸಣ್ಣ ಎಲೆ ಆಗಿ ಹೋಗೋ ರೇಂಜಿಗೆ ಬರ್ತೈತಿ. ಈ ಹಳ್ಳಿಂಡಿ ಹಾಕೋದ್ರಿಂದ ಇಡಿಮುಂಡಿ ರೋಗ ಕಂಟ್ರೋಲ್ ಆಗುತ್ತೆ. ಅದನ್ನ ಇದ್ರ ಮೂಲಕನೇ ಕೊಟ್ಟು ಲಿಕ್ವಿಡ್ ಮೂಲಕ ಒಯ್ಯೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ. ಹಂಗೆ ಬಳಸೋದ್ರಲ್ಲಿ ಏನೇನೈತಿ ಅಂತ ತಿಳಿದು ಬಳಸ್ಬೇಕು. ಇದನ್ನ ಬಳಸೋದ್ರಿಂದ ಅಲ್ಲಿ ಏನು ನಮ್ಗೆ ಗಿಡದಲ್ಲಿ ಅಂದ್ರೆ ರೋಗ ಬರೋದನ್ನ ಕಂಟ್ರೋಲ್ ಮಾಡಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಂಗೆ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಮೇಲ್ ಹಾಕಂಗಿಲ್ಲ. ಮೇಲ್ ಹಾಕಿದ್ರೆ ನಿಮ್ದು ಸಕ್ಸಸ್ ಆಗಲ್ಲ. ಕಾರಣ ಯಾಕೆಂದ್ರೆ ಸೀಮೆನೆ ನಿಮ್ಮನ್ನ ಹೌದು ಸಕ್ಸಸ್ ಆಗಕ್ ಬಿಡಲ್ಲ. ಅದಕ್ಕೆ ಸೆಂಟ್ರಲ್ ಹಾಕ್ಬೇಕು. ಅಂದ್ರೆ ಹಸಿರೆಲೆ ಗೊಬ್ಬರ ಹಾಕಿದಂಗೆ ಆ 3 ಹಿಂಡಿನೂ ಬಳಸ್ಬೇಕು. ಕಡ್ಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ, ಆಮೇಲೆ ಹಳ್ಳಿ ಹಿಂಡಿ, ಈ 3 ಬಳಸ್ಬೇಕು. ಎಷ್ಟು ಬಳಸ್ಬೇಕು? 5 kg ಹಾಕ್ಬೋದು ಮಿನಿಮಮ್. ಇಲ್ಲ ಅಂದ್ರೆ 2 kg ಹಾಕ್ಬೇಕು. ಇಷ್ಟ ಹಾಕ್ತೀರಾ. ಇದ್ರ ಮೇಲ್ಗಡೆ ಸಗಣಿ ಬೀಳ್ಬೇಕು. ಹೌದು, ಸಗಣಿ ಬಿದ್ದಾಗ ನಾನು ಹೇಳಿದ್ನಲ್ಲ ಆಗ್ಲೇ ಸಾರಜನಕ, ರಂಜಕ, ಪೊಟಾಶ್, ಫಾಸ್ಫರಸ್, ಐರನ್, ಜಿಂಕು ಎಲ್ಲ ಸಿಕ್ತು. ಆಯ್ತಾ? ಇಷ್ಟ ಆದ್ಮೇಲೆ ತಿರ್ಗಾ ನೀವೇನಾದ್ರು ಒಣತ್ಯಾಜ್ಯ ಇದ್ರೆ ಬಳಸ್ಬೋದು. ಅದೇ ಯಾವ್ದು ಬಾಳೆ ಎಲೆ, ಬಾಳೆದು ಒಣದು ಅಥವಾ ಗರಿ ಇದು ಬಳಸ್ಬೋದು. ಇಲ್ಲ ಬೇರೆ ಹಾಕ್ಬೇಕು. ಇವಾಗ ಅಕ್ಸೆ ಹಾಕ್ಬೋದು. ಆಮೇಲೆ ಅದು ಬಿಟ್ರೆ ನಮ್ ಕಡೆ ಔಡ್ಲು ಬೀಜ, ಹಳ್ಳು ಅಂತೀವಲ್ಲ ಅದು ಹಾಕ್ಬೋದು. ಈ ತರ ಬೇರೆ ತರ ಹಾಕ್ಬೋದು. ಯಾವ್ದೇ ಕಾರಣಕ್ಕೂ ಹಾಲು ಬರೋದು ಹಾಕ್ಬಾರ್ದು. ಅಂದ್ರೆ ಉದಾಹರಣೆ ಅಂದ್ರೆ ಎಕ್ಕದ ಗಿಡ ಕೊಡ್ತೀನಿ, ಅದು ಕೊಡ್ತೀನಿ. ಯಾಕಂದ್ರೆ ಈಗ ಅಲ್ಲೇ ಜಾಸ್ತಿ ಆಗೋಗ್ಬಿಡ್ತು ಹೇಳ್ತಾನೆ. ಅದೊಂದು ಕೊಡ್ತೀನಿ. ಹಾಲು ಬರೋದು ಹಾಕಬಾರ್ದು. ಅದು ಬಿಟ್ಟು ಬೇರೆ ಹಸಿರೆಲೆಯನ್ನ ಸೇರಿಸಬಹುದು ಇದ್ರ ಮೇಲ್ಗಡೆ. ಅಂದ್ರೆ ಹಿಂಡಿಗಳ ಮೇಲ್ಗಡೆ ಹಸಿರೆಲೆ ಸೇರಿಸ್ತೀವಿ. ತಿರ್ಗಾ ಒಂದು ಡಬ್ಬು ಸಗಣಿ ಹಾಕ್ತಿವಿ. ಅಂದ್ರೆ ಇಲ್ಲಿ ಮೊಟ್ಟೆ, ಚೀಲ, ಹಸಿರೆಲೆ ಗೊಬ್ಬರ ಅಂದ್ರೆ ಹಸಿರೆಲೆ ಹಾಕಿ, ಇಲ್ಲಿ ಹಿಂಡಿನೆಲ್ಲ ಹಾಕಿ, ಅದ್ರ ಮೇಲ್ಗಡೆ ತಿರ್ಗಾ ಬಳಸಿರೋ ಬಿಟ್ಟು ಬೇರೆ ಹಸಿರೆಲೆನ ಬಳಸಿ ಅದ್ರ ಮೇಲ್ಗಡೆ ಅಂದ್ರೆ ಇಲ್ಲಿ ಸಗಣಿ ಹಾಕ್ತಿವಿ. ಆಯ್ತಾ? ಸಗಣಿ ಹಾಕಾದ್ಮೇಲೆ ಇಲ್ಲಿ ಹಸಿರೆಲೆ ಹಾಕಿದ್ಮೇಲೆ ತಿರ್ಗಾ ಸಗಣಿ ಹಾಕ್ತಿವಿ. 2 ಟೈಪ್ ಸಗಣಿ ಬರ್ಬೇಕು. ಅದೇ ಫಿನಿಶಿಂಗು. ಸಗಣಿನೇ ಫಿನಿಶಿಂಗು.
ಈಗ ಏನ್ ಹೇಳ್ತಿದೀನಿ ಈಗಲ್ಲ ಗೊತ್ತಾಗೋದು, ಪ್ರಾಕ್ಟಿಕಲ್ ನೀವು ಮಾಡಿದಾಗ ಸಗಣಿ ಎಲ್ಲಿಗೆ ಬಂದಿರ್ತೈತೆ, ಈ ತುಳಿದ್ರು ಈ ಮಟ್ಟಕ್ಕೆ ಬಂತಲ್ಲ, ಇದು ಹೆಂಗಪ್ಪ ಇಳಿಯೋದು ಅಂತ ಅನ್ನಿಸ್ಬಿಡ್ತೈತೆ. ಯಾಕಂದ್ರೆ ಇದು ನಾನು ಎಲ್ಲೂ ಹೇಳಿಲ್ಲ, ಹಂಗೆಲ್ಲ ಬಂದೈತೆ ನನಗೆ. ಆಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ಕಟ್ಬಾರ್ದು. ಇನ್ನ ಇದು ನಿಮ್ಗೆಲ್ಲ ಪ್ರಾಕ್ಟಿಕಲ್ ಆಗಿ ಏನು ಗೊತ್ತಿರಲ್ಲ, ಹೊಸದಾಗಿ ನೋಡೋರ್ಗೆ ಇದೆಲ್ಲ ಏನು ಹೇಳಿಲ್ಲ ಮಾಡ್ಲಿಲ್ಲ, ಇದೆಲ್ಲ ಯಾಕೆ ಕಟ್ಟೋರು ಅನ್ನೋದು ಬರ್ತೈತೆ. ಇಷ್ಟೆಲ್ಲ ಆಗಿ ಇಷ್ಟ ಹೈಟ್ ಬಂದಿರ್ತೈತಿ, ಓಕೆನಾ. ಅದಾದ್ಮೇಲೆ ತಲೆಯಲ್ಲಿ ಕಟ್ರಿ 30 ಲೀಟರ್ ನೀರು ಒಯ್ಬೇಕು ಇದಕ್ಕೆ. 30 ಲೀಟರ್ ನೀರು ಒಯ್ಬೇಕು. ಯಾಕೆ ನೀರು ಒಯ್ಬೇಕು ಅಂತ ಕೇಳ್ಬೇಕು ನೀವು. ಯಾಕೆ ನೀರು ಒಯ್ಬೇಕು ಅಂದ್ರೆ ಇದೆಲ್ಲ ಕುತ್ಕೋಬೇಕಲ್ಲ, ಕುತ್ಕೋಬೇಕು. ಆಮೇಲೆ ಕಳಿಬೇಕು. ಅದು ಹೊಳೆಯೋದಲ್ಲ, ಕಳಿಬೇಕು. ಅದು ಕಳಿಬೇಕು ಅಂದ್ರೆ ಕನಿಷ್ಠ ಅಂದ್ರೆ 15 ದಿವಸ ಪ್ರೊಸೆಸ್ ಮಾಡ್ಬೇಕು. ವೆಯ್ಟ್ ಲಾಸ್ ಅಂತಾರಲ್ಲ, ಹಂಗೆ ಲಾಸ್ ಆಗ್ಬೇಕು. ಹೌದು, ಅದು ಇಳಿತೈತಿ. ಒಯ್ದಂತೆ ಇಳಿಯೋದ್ರ ಜೊತೆಗೆ ಕಳಿಯೋದ್ರ ಜೊತೆಗೆ ಅದ್ರಲ್ಲಿರೋ ರಾಸಾಯನಿಕ ಮೀಥೇನ್ ಏನೈತೆ ಆರೋಗ್ಬೇಕು. ಇಷ್ಟ ಹಾಕ್ಬಿಟ್ಟು ಕೆಲವೊಬ್ರು ಅರ್ಜೆಂಟಿಗೆ ಅವ್ನು ಮಾಡ್ಬಿಟ್ಟವನೆ, ನಾನು ಅವನಕಿನ್ನ ಮೀರಿಸ್ಬೇಕು ಅಂತ ಹೇಳಿ ಅರ್ಜೆಂಟಿಗೆ ಏನಾರ ತುಂಬಿ ನೀರು ಒಯ್ದು ಎರೆಹುಳ ಬಿಟ್ರೆ ಯಾವುದೇ ಕಾರಣಕ್ಕೂ ಎರೆಹುಳ ನೀನು ಆ ನೈಟ್ ಮಣಿಕಂಡ್ ಬೆಳಿಗ್ಗೆ ಎದ್ರೆ ಎಲ್ಲ ಬಂದು ಇಲ್ಲೇ ಕೊತ ಅಂತ ಸತ್ತೋಗಿರ್ತವೆ. ಇದಾಗುತ್ತೆ. ಅದ್ರ ಸಲುವಾಗಿ ಹಾಕಿ ತಾಳ್ಮೆಯಿಂದ, ಕೃಷಿಯಲ್ಲಿ ತಾಳ್ಮೆ ಇದ್ದನ್ನು ಮಾತ್ರನೇ ಸಕ್ಸಸ್ ಆಗತ್ತು. ತಾಳ್ಮೆ ಎಷ್ಟಿರ್ಬೇಕು ಅಂದ್ರೆ ನಮಗೆ ಆ ತಾಳ್ಮೆ ಕಂಡು ಆಶ್ಚರ್ಯ ಆಗ್ಬೇಕು, ಅಷ್ಟಿರ್ಬೇಕು. ಅಷ್ಟು ನಾವೇನ್ ತುಂಬಿ ನೀರು ಒಯ್ತೀವಿ, 30 ಲೀಟರ್ ನೀರು ಒಯ್ತೀವಿ, ಇಳಿತಾ ಹೋಗ್ತದೆ. 15 ದಿವಸ ಪ್ರೊಸೆಸ್. ಇಲ್ಲಿ ಏನಪ್ಪಾ ನಾನು ಹೇಳ್ಬೇಕಾದ ಅಂಶ ಅಂದ್ರೆ, ಇಲ್ಲಿ ಹಾಕಿದಾಗ ಇಲ್ಲಿ ಬತ್ತಾ ಇರ್ತೈತೆ, ಓಕೆನಾ. 3 ದಿವಸಕ್ಕೆ ಒಂದೊಂದ್ಸತಿ ಚೇಂಜ್ ಮಾಡ್ಬೇಕು ನೀರ್ನ. ಹಾಕ್ತೀರಾ, ಬಂತು ಹಾಕ್ತೆ, ಬಂತು ಹಾಕ್ತೆ, ಬಂತು 3 ದಿವಸ. ಈ ನೀರು ಫುಲ್ ಕಲರ್ ಆಗಿರ್ತದೆ, ಅರ್ಥ ಆಯ್ತಲ್ಲ, ಕಲರ್ ಆಗಿರ್ತದೆ. ಈ ನೀರ್ನ ಒಯ್ದಾದ್ಮೇಲೆ ಈ ನೀರ್ನ ಎತ್ತಿಕ್ಕಬಹುದು. ಬೇಕಾದ್ರೆ ನೀವು ಈ ನೀರ್ನ ಸಪರೇಟ್ ಆಗಿ ಎತ್ತಿಕ್ಕಬಹುದು. ಅದನ್ನ ಬೇಕಾದ್ರೆ ಒಂದೊಂದು ಗಿಡಕ್ಕೆ 1 ಲೀಟರ್ ಒಯ್ಬಹುದು, ಒಳ್ಳೇದು. ಯಾಕೆ ಅಂದ್ರೆ ಇದ್ರಗಳೆಲ್ಲ ತೊಳೆದಿ ನೀರು ಬಂದಿರ್ತದಲ್ಲ, ಅದು ಒಳ್ಳೇದೇ, ತಪ್ಪೇನಿಲ್ಲ. ಇಷ್ಟು ಮಾಡಾದ್ಮೇಲೆ ಇದೇ ತರ ಪ್ರೋಸೆಸ್ ನ ಅಲ್ಲಿ 5 ಸತಿ ಮಾಡ್ತಾ ಹೋಗ್ತೀರಾ. 3 ದಿವಸಕ್ಕೆ ಒಂದ್ಸತಿ ನೀರು ಚೇಂಜ್ ಮಾಡ್ತೀರಾ, ಅದೇ ತರ ಮಾಡ್ತಾ ಹೋಗ್ತೀರಾ 15 ದಿವಸ. ಆದ್ಮೇಲೆ ಹೆಂಗೆ ಕೈ ಇಕ್ಕಿ ನೋಡ್ಬೇಕು, ತಣ್ಣಗೆ ಅನ್ನಿಸ್ಬೇಕು. ಕೈ ಹೆಂಗೆ ಅಂದ್ರೆ ಇವತ್ತಿನ ಇದ್ರಲ್ಲಿ ಚಳಿಗಾಲದಲ್ಲಿ ಬೆಳಿಗ್ಗೆ ನೀರು ಮುಟ್ಟಿ ಒಂದು ಅರ್ಧ ಗಂಟೆ ಆದ್ಮೇಲೆ ಕೊರಿತಿರ್ತಲ್ಲ, ಹಂಗ್ ತಣ್ಣಗೆ ಅನ್ನಿಸ್ಬೇಕು. ಹಂಗ್ ತಣ್ಣಗನ್ಸಾದ್ಮೇಲೆ ನೀವು ಎರೆಹುಳ ಬಿಡ್ಬೇಕು. ಇದ್ರಲ್ಲಿ ಯಾವ ಪ್ರಮಾಣದಲ್ಲಿ ಬಿಡ್ಬೇಕು? 1 kg ಬಿಟ್ರು ಸಕ್ಸಸ್ ಆಗ್ತಾರೆ, 2 kg ಬಿಟ್ರು ಸಕ್ಸಸ್ ಆಗ್ತಾರೆ, ಎಲ್ಲಿವರೆಗೂ ಬಿಟ್ರು ಸಕ್ಸಸ್ ಆಗ್ತಾರೆ. ಆದ್ರೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನೀವು ಇದ್ರಲ್ಲಿ ಏನ್ ಹಾಕಿರ್ತೀರಾ ಅದನ್ನ ಪುಡಿ ಮಾಡಿ ಹಾಕಿರ್ತೀರಾ ಅಥವಾ ಹಂಗೆ ಹಾಕಿರ್ತೀರಾ ಅನ್ನೋದ್ರ ಮೇಲೆ ನಿಗದಿ ಆಕತ್ತೆ ಟೈಮು. 3 ತಿಂಗಳ 4 ತಿಂಗಳ ಅನ್ನೋದು. ಈಗ ನಾನು ಹಂಗೆ ಹಾಕಿದ್ದೀನಿ, ಹಂಗಂತ ಹೇಳಿ ನನ್ನಂಗೆ ಮಾಡ್ರಿ ಅಂತ ನಾನು ಹೇಳ್ತಿಲ್ಲ, ಪುಡಿ ಮಾಡಿ ಹಾಕ್ಬೋದು. ಹೌದು, ಈ ಚಾಪ್ ಗಟ್ರಲ್ಲಿ ಪುಡಿ ಮಾಡ್ಕೊಟ್ರೆ ಅವಾಗ ಏನಾಕೈತೆ, ನೀವ್ ಇನ್ನ ಜಾಸ್ತಿ ತುಂಬಿಸ್ತೀರಾ. ಇವಾಗನ ಆದ್ರೆ ಅದ್ರೊಳಗಡೆ ಕುತ್ಕೊಂತೈತೆ. ನೀವು ಪುಡಿ ಮಾಡಿ ಹಾಕಿದ್ರೆ ಊಹೆ ಮಾಡ್ಕೊಂಡ್ರೆ ಎಷ್ಟು ತುಂಬಿಸ್ಬೋದು. ಆಮೇಲೆ ಬೇಗ ಕನಿಷ್ಠ ಅಂದ್ರೆ 2 ತಿಂಗಳಲ್ಲಿ ಗೊಬ್ಬರ ಆಗ್ಬಿಡುತ್ತೆ ನಿಮ್ಗೆ. ಇದನ್ನ ಮಾಡ್ಕೋಬಹುದು. ಯಾರ್ಯಾರು ಪ್ರತಿಯೊಬ್ರು ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇರೋರು ಈ ತರ ಮಾಡಿ ಚಾಪ್ ಕಟರ್ ಮಾಡೋದ್ರಿಂದ ಬೇಗ ಗೊಬ್ಬರ ಆಗ್ತೈತೆ. ಇದನ್ನ ಮಾಡ್ಕೋಬಹುದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇದನ್ನೆಲ್ಲ 15 ದಿವಸ ಆದ್ಮೇಲೆ ಎರೆಹುಳ ಬಿಟ್ಟಾದ್ಮೇಲೆ ಈಗ ನಿಮ್ ಮೈಂಡ್ ಅಲ್ಲಿ ಎರೆಹುಳ ಬಂತು. ಎರೆಹುಳ ಏನ್ ಇಂಪಾರ್ಟೆಂಟ್, ಈಗ ಎಲ್ಲರೂ ಈ ವಿಡಿಯೋ ನೋಡಿದ್ರೆ ಎರೆಹುಳ ಕೊಡ್ತೀರಾ ಅಂತಾರೆ. ಇಲ್ಲಿ ಏನ್ ಸಮಸ್ಯೆ ಅಂದ್ರೆ, ಎರೆಹುಳ ನಾನ್ ತರವಾಗಿ ಏನ್ ಸಮಸ್ಯೆ ಆಯ್ತು ಅಂತ ಹೇಳ್ಕೊಂತೀನಿ, ಅವ್ರಿಗೆ ಅರ್ಥ ಆಗ್ತೈತೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ನಾವು ಬೆಳಗಾವಿಯಿಂದ ಎರೆಹುಳ ತರಿಸಿದಾಗ ಅವ್ರು ಕಳ್ಸೋದು ನಮಗೆ ನೈಟ್ ತಟ್ಟು ಬೆಳಗ್ಗೆ ತಳಿಸಿದ್ರೆ ನಮ್ಗೇನು ತೊಂದರೆ ಇಲ್ಲ. ಬೆಳಿಗ್ಗೆ ಕಳ್ಸಿದ್ರೆ ಎರೆಹುಳ ಏನು ತೊಂದರೆ ಇಲ್ಲ. ಯಾಕಂದ್ರೆ ಎರೆಹುಳ ನೈಟ್ ಹೊತ್ತಾದ್ರೆ ಮ್ಯಾಲ್ ಬರ ಅಂತ ಜಾತಿ, ಆಯ್ತಾ. ಹೌದು, ಅದ್ರ ಸಲುವಾಗಿ ಈಗ ಊಹೆ ಮಾಡ್ಕೊಳ್ರಿ, ಇಮ್ಯಾಜಿನ್ ಮಾಡ್ಕೊಳ್ರಿ, ಅವರು ನನಗೆ ಬಸ್ಸಿಗೆ ತಗೊಂಬಂದು ಡಿಕ್ಕಿಗೆ ಹಾಕ್ತಾರೆ. ನೈಟ್ ಹೊತ್ತು ಹಾಕ್ತಾರೆ. ನೈಟ್ ಹೊತ್ತು ಹಾಕ್ಬಾರ್ದು, ಬೆಳಿಗ್ಗೆ ಹೊತ್ತು ಹಾಕಿದ್ರೆ ಒಳ್ಳೇದು. ನೈಟ್ ಹೊತ್ತು ಹಾಕ್ತಾರೆ, ಯಾಕಂದ್ರೆ ಅವ್ರ ಕಡೆ ಬಸ್ ಸಿಗಲ್ಲ. ಬೆಳಿಗ್ಗೆ ಹೊತ್ತು ಬರಲ್ಲ, ನೈಟ್ ಹೊತ್ತೇ ಬರೋದು. ಹಾಕ್ತಾರೆ. ಬಂತು ಬೆಳಿಗ್ಗೆ ನಾನು ಒಂದು 5:30 6 ಗಂಟೆಗೆ ಹೋಗ್ತೀನಿ, ಎಲ್ಲಿ ಟೈಮ್ಗೆ ಬರಲ್ಲ. 7 ಗಂಟೆಗೆ ಬಂತು ಅಂದ್ಕೊಳ್ಳಿ. ಬಂದಾದ್ಮೇಲೆ ಡಿಕ್ಕಿ ಓಪನ್ ಮಾಡಿದ್ರೆ ನೀವ್ ಇಕ್ಕಿರೋ ಬ್ಯಾಗು, ಅವ್ರು ಇಕ್ಕಿರೋ ಬ್ಯಾಗ್, ಇವ್ರು ಇಕ್ಕಿರೋ ಬ್ಯಾಗ್ ನಾಕೆಲ್ಲ ತೂರಿರ್ತೇವೆ. ಬಾಚ್ಕಡ್ರಿ, ಹೆಂಗ್ ಬಾಚ್ಕಂತೀರಾ? ಊಹೆ ಮಾಡ್ಕೊಂತ ಇದೀನಿ ಅನ್ಕಂತೀನಿ ವೀಕ್ಷಕರು. ಅದರೊಳಗಡೆ ಹೋಗ್ತವೆ. ಇಲ್ಲಿ ಏನಪ್ಪಾ, ನಮ್ದು ಟೋಲ್ ಗೇಟು, ಕಳಂಬೆಳ ಟೋಲ್ ಗೇಟು. ಆ ಟೋಲ್ ಗೇಟ್ ಎತ್ಕೊಳಪ್ಪ ಅಂತಿರ್ತಾರೆ. ಅದನ್ನ ನೋಡ್ಕೊಂಡು ಎತ್ಕೊಳಕ್ಕೆ ವುಡ್ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ. 4 ಮೂಲೆಗೆ ಹೊರದು ಹೋಗಿರ್ತವೆ. ಅಲ್ಲಿ ಹೋಗ್ತಿರೋನ್ ಬಾಚ್ಕಂತೀರಾ, ಇಲ್ಲಿ ಇರೋನ್ ಬಾಚ್ಕಂತೀರಾ, ಅಲ್ಲಿ ಡಿಕ್ಕಿಗೆ ಹೋಗಿರ್ತಾವಲ್ಲ ಅವ್ರನ್ನ ಬಾಚ್ಕಂತೀರಾ. ನಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ, ಯಾರು ಇಳಿದು ಬಂದು ನೋಡಕ್ ಬರಲ್ಲ. ನಮ್ ಬ್ಯಾಗ್ ಒಳಗಡೆ ಎರೆಹುಳ ಹೋಗವೆ, ನಮ್ ಬ್ಯಾಗ್ ಒಳಗಡೆ ಎರೆಹುಳ ಹೋಗವೆ ಅನ್ನೋದು ಅದೊಂದು ಅಷ್ಟೇ. ಏನೋ ಕಂಡಕ್ಟರ್ ಹಣ ಅನ್ನೋದು ತಗೊಂಡ್ ಬಂದು ಏನೋ ಮಾಡ್ಕೊಂಡು ಯಾವ್ದೋ ಒಂದು ಟವಲ್ ತಗೊಂಡು ಕಟ್ಕೊಂಡು ತಾಂಬರ್ತೀವಿ. ಇದು ಎಲ್ಲ ನನಗೆ 2ನೇ ಸತಿ ಹಂಗಾಗಿದ್ದು ಅನುಭವ. 1ನೇ ಸತಿ ಹೋದಾಗ ಸುಮ್ಮನೆ ಹೋಗಿದ್ವಿ, ಏನ್ ರಾಯರ್ಲಾಗ ಹೋಗಿ ಎತ್ಕೊಬರೋಣ ಎರೆಹುಳ ಬಂದು ಅಂತ ನಮ್ಗೆ ಏನ್ ಗೊತ್ತು. ಕೈ ಹಾಕಿ ನೋಡಿದ್ರೆ ಎಲ್ಲ ಚಿತ್ರಾನಾಗೋಗ್ಬಿಟ್ಟದೆ. ಈ ಸಮಸ್ಯೆ ಆಗುತ್ತೆ. ಇದನ್ನ ಯಾಕೆ ಪಾಯಿಂಟ್ ಎತ್ಕೊಂಡೆ, ನೋಡಕ್ ಲಾಂಗ್ ಆದ್ರು ಕೇಳಕ್ ಲಾಂಗ್ ಆದ್ರೂ ಇದನ್ನ ಯಾಕೆ ಎತ್ಕೊಂಡೆ ಅಂದ್ರೆ, ನೀವೇ ಸ್ಪಾಟಿಗೆ ಹೋಗಿ ತಾಂಬರ್ಬೇಕು. ನಾವೇ ಹೋಗ್ಬೇಕು. ನೀವೇ ಎರೆಹುಳ ಯಾರು ಕೊಡ್ಲಿ, ಎಷ್ಟು ಕರು ಕೊಡ್ಲಿ, ನಿಮ್ಮ ಅನುಕೂಲ. ನೀವು ಹುಡಿಕಡ್ರಿ, ಚೆನ್ನಾಗಿರೋದನ್ನ ಹುಡಿಕೊಂಡು, ಪ್ರಾಮಾಣಿಕವಾಗಿರೋದನ್ನ ಹುಡಿಕೊಂಡು ನೀವು ಅವ್ರ ಸ್ಪಾಟಿಗೆ ಹೋಗಿ ತಗೊಂಬಂದ್ರೆ ಈ ಸಮಸ್ಯೆ ಬರಲ್ಲ. ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡ ಅಂತ ನನ್ಗೆ ಈ ತರ ಫೀಲ್ ಹೊಡಿತು. ಎಷ್ಟೋ ಜನ ಮಾಡೋರಿಗೆ ಹಿಂಗ್ ಫೀಲ್ ಆಗ್ಬಿಟ್ರೆ ನೆಕ್ಸ್ಟ್ ಅದ್ರ ಸಮಸ್ಯೆಗೆ ಹೋಗಲ್ಲ. ಈ ತರ ಫೀಲ್ ಆಗುತ್ತೆ ಅಂತ ನಾನು ಹೇಳ್ತಿರೋದು. ನನ್ಗಾಗಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ. ಹೌದು.
ಫಸ್ಟ್ನೇ ಸತಿ ನನ್ಗೆ ಅಷ್ಟೆಲ್ಲ ಗೊತ್ತಿದ್ರು, 2ನೇ ಸತಿ ಬಂದು ಟವಲ್ ತಗೊಂಡದು, ಅವಾಗ್ಲೂ ಒಂಥರ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಆಯ್ತು. ಸೇಮ್ ಅದೇ ತರ ಹೊಡೆದೋಗಿರೋದು ಮಾಡಿರೋದು ಅಲ್ಲಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಟವಲ್ ಇಟ್ಕೊಂಡು ಟವಲ್ ಇದ್ ಮಾಡ್ಕೊಂಡು ತಗೊಂಬಂದಿ. ಅದಾದ್ಮೇಲೆ 3ನೇ ಸರಿ ನಾನು ತರಿಸ್ಕೊಂಡ್ಲಿಲ್ಲ, ಯಾಕೆಂದ್ರೆ ಆ ಫೀಲ್ ನನ್ ಬಹಳ ಕಾಡ್ಬಿಡ್ತು. ಯಾಕೆಂದ್ರೆ ಅವ್ರು ಕಳ್ಸಿರೋರ್ಗೂ ನಾವೇನು ಹೇಳಂಗಿಲ್ಲ, ಇಲ್ಲಿ ಬಸ್ನವ್ರಿಗೂ ನಾವ್ ಹೇಳಕ್ಕೆ ಆಗಲ್ಲ. ಸುಮ್ನೆ ನಾವ್ ಕಂಡಂಗೆ ಯಾರೋ ಡಿಕ್ಕಿ ಬ್ಯಾಗ್ ನಲ್ಲಿ ಹೋಗ್ಲಿ, ಜೀವಂತವಾಗ ನಾವು ಹೋದ್ವಾ, ಈ ಸಮಾಜ ಜೀವನ ಹೋಗ್ತದೆ. ಇದಕ್ಕೆ ನಾನೇ ಮಾಡ್ದೆ, ಅಲ್ಲಿಗೆ ಬಿಟ್ಬಿಟ್ಟೆ. ಇದ್ರಲ್ಲೇ ನೋಡ್ರಿ, ಈ ಡ್ರಮ್ ಅಲ್ಲಿಂದ ಈ ಡ್ರಮ್ಗೆ, ಈ ಡ್ರಮ್ 2 ಡ್ರಮ್ ಇಂದ ಇವೆರಡು ಡ್ರಮ್ಗೆ, ಇವೆಲ್ಲ ಇದರಿಂದ ಬ್ಯಾಗಿಗೆ ನಾನೇ ಮಾಡ್ಕೊಂಡಿದೀನಿ. ಹೌದು. ಯಾಕೆ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ತಾಳ್ಮೆ ಇದ್ದಿದ್ಕೆ, ಇಷ್ಟೆಲ್ಲ ಮಾಡಿ ತಾಳ್ಮೆ ಇದ್ದಿದ್ಕೆ, ಟೈಮ್ ಕೊಟ್ಟಿದ್ಕೆ ಮಾತ್ರ. ಅಂದ್ಕೊಂಡಷ್ಟು ಸುಲಭ ಇಲ್ಲ. ಬಾಯಲ್ಲಿ ನಾನು ಏನ್ ಹೇಳ್ತಿದೀನಿ ಅಷ್ಟು ಸುಲಭ ಇಲ್ವೇ ಇಲ್ಲ. ಕಣ್ಣಿಗೆ ಇವಾಗ ವಿಡಿಯೋ ನೋಡ್ರಿ, ಕಣ್ಣಿಗೆ ಎಷ್ಟು ಸುಲಭ, ಎಷ್ಟು ಚೆನ್ನಾಗಿ ಮಾಡ್ಕೊಂಡವನಿ ಅಂತಾರೆ. ಇಳಿದಾಗ ಗೊತ್ತಾಗ್ತದೆ ಆಳ ಏನು ಅಂತ. ಹೌದು, ಏನು ಅನ್ನೋದು ಇಳಿದಾಗ ಮಾತ್ರ ಗೊತ್ತಾಗ್ತಾ ಇರ್ತದೆ. ಅದು ಒಂದೇನಪ್ಪಾ ಅಂತಂದ್ರೆ ನಮ್ಮ ಮನ್ಸಲ್ಲಿ ಇರ್ಬೇಕು, ನಾನು ಈ ಟಾರ್ಗೆಟ್ ಈ ಟೈಮಿಗೆ ರೀಚ್ ಆಗ್ತೀನಿ ಅಂದ್ರೆ ಅದ್ ನಮ್ಮ ಹತ್ರ, ನಮಗ್ ಮಾತ್ರನೇ ಸಾಧ್ಯ ರೀಚ್ ಆಗಕ್ಕೆ. ನೀವು ಬಂದು ರೀಚ್ ಮಾಡಕ್ ಆಗಲ್ಲ ನಮ್ ಗುರಿನ ನಾವೇ ರೀಚ್ ಮಾಡ್ಬೇಕು. ಅದಕ್ಕೇನಪ್ಪಾ ಅಂದ್ರೆ ನಾವು ತೊಡಗಿಕೋಬೇಕು, ನಾವು ಮಾಡ್ಬೇಕು, ನಾವಿದ್ರೆ ಮಾತ್ರ ಸಕ್ಸಸ್ ಅಷ್ಟೇ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಈಗ ಇದನ್ನ ಆಲ್ರೆಡಿ ಇದಾಗಿದೆ, ಎರೆಹುಳು ಎಲ್ಲ ಇದೆ ಇದರಲ್ಲಿ ಎರೆಹುಳು ಎಲ್ಲ ಬಿಟ್ಟೈತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈಗ ಎಲ್ಲರೂ ಗೊತ್ತಿರೋದು, ಕೆಲವೊಬ್ರು ಎಲ್ಲ ಏನಕ್ ಮಾಡ್ಬೇಕು ಅಂತ ಇಂಪಾರ್ಟೆಂಟ್ ತಗೊಂತಾರೆ. ಇದನ್ನ ಮನಸ್ಸಿಗೆ ತಗೊಳೋದೆಲ್ಲ ಏನಕ್ ಮಾಡ್ಬೇಕು, ಲಾಭ ಬರ್ತೈತಾ ಅಥವಾ ನಮ್ಗೆ ಈ ಗೊಬ್ಬರದಿಂದ ಏನಾದ್ರು ಆಗೋದ್ರಿಂದ ಅದರಿಂದ ದುಡ್ಡು ಉಳಿತೈತಾ ಇಂಪಾರ್ಟೆಂಟ್ ಮಾಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಆತರ ಲಾಭದ್ದು ನೋಡೋದು ಬೇಡ. ಆದ್ರೆ ಎಲ್ಲಾರು ತಮ್ಮ ಮನೆಯಲ್ಲೇ ಗೊಬ್ಬರನ ತಯಾರು ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಯಾರನ್ನು ಇನ್ನೊಬ್ಬರ ಹತ್ರ ಹೋಗಿ ಅಂದ್ರೆ ನಮ್ಮ ದುಡ್ಡನ್ನ ಇನ್ನೊಬ್ಬರ ಹತ್ರ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಚಿಕ್ಕ ಜಾಗದಲ್ಲಿ ನಾವು ಬಳಸ್ಕೊಳ್ಳೋದ್ರಿಂದ ನಮ್ ಗೊಬ್ಬರ ನಮ್ ಕಣ್ಣೆದ್ರಿಗೆನೆ, ಯಾವುದೇ ಪ್ಲಾಸ್ಟಿಕ್, ಯಾವುದೇ ಪರಕೆ ಅದೇನೋ ಅಂತಾರಲ್ಲ, ಎಲ್ಲ ತಗೊಂಬಂದ್ ಎಲ್ಲ ಎಸ್ತಿರ್ತಾರಲ್ಲ, ಅದನ್ನ ಏನು ಇಲ್ಲದೆ ಕಣ್ಣೆದ್ರಿಗೆ ನಾವೇ ತಯಾರು ಮಾಡ್ಕೋಬಹುದು, ಹೆಂಗ್ ಬೇಕೋ ಹಂಗ್ ತಯಾರು ಮಾಡ್ಕೋಬಹುದು. ಆಮೇಲೆ ಇನ್ನ ಸಿಂಪಲ್ ಏನಪ್ಪಾ ಅಂದ್ರೆ, ಮನೇಲಿ ಒಂಥರ ಹೆಂಗೆ ಅಂದ್ರೆ ಬಂದರ್ಗು ಹೋದರ್ಗು ಮಾಡೋರ್ಗು ಒಂಥರ ಅಟ್ರಾಕ್ಟ್ ಆಗೈತೆ. ಏನೋ ಮಾಡ್ತಾವ್ರೆ ಅನ್ನೋದು ಒಂದು ಅಟ್ರಾಕ್ಟ್ ಇರ್ತೈತೆ. ಅವ್ರು ನಾನು ಮಾಡ್ಬೇಕು, ನಮಗ್ ಕಣ್ಣಿಗೆ ಕಾಣದಂಗೆ ಎಷ್ಟೋ ಜನ ನಮಗ್ ಗೊತ್ತಾಗ್ದಂಗೆ ಮಾಡಿರೋದು ಉಂಟು. ನೋಡ್ಕೊಂಡೋಗಿ ಕೇಳ್ಕೊಂಡೋಗಿ ಮಾಡೋರು ಇದ್ದಾರೆ. ಅಂದ್ರೆ ಕೇಳ್ತಾರೆ, ಮಾಡ್ತಾರೆ. ಕೆಲವೊಬ್ರು ಮಾಡ್ಕೊಂಡು ಹೋದ್ರು, ಇವತ್ತು ಇಲ್ಲಿ ಕೇಳ್ತಾರೆ, ಇಲ್ಲಿ ಬಿಡ್ತಾರೆ. ಆತರ ಆಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇದಕ್ಕೆ ನಾನು 600 ರೂಪಾಯಿ ಕೊಟ್ಟು ತಂದಿದ್ದೆ. ಕೆಲವರು ಹಂಗ ನನ್ಗೂ ಕೊಡ್ಸ್ಬಿಟ್ಟು ಗುರು ಅಂತಾರೆ. ನಾನು ಅವ್ರ ಟೈಮಲ್ಲಿ ಏನೋ ನಮ್ಮ ಗ್ರೂಪ್ ಎಲ್ಲ ಚೆನ್ನಾಗಿತ್ತು, 600 ರೂಪಾಯಿ ಸಿಕ್ತು. ಈಗ 800 ರೂಪಾಯಿ 900 ಕಮ್ಮಿ ಕೊಡಲ್ಲ. ಓಕೆನಾ? ಇದು ನನ್ನ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀನಿ. ಅವಾಗ ಲೆಕ್ಕಾಚಾರ 600 ರೂಪಾಯಿ, 100 ರೂಪಾಯಿ, 700 ರೂಪಾಯಿ ಆಯ್ತಾ? 700 ರೂಪಾಯಿ ಅಲ್ಲದೆ ನಾನು 400 ರೂಪಾಯಿ ಅಂತ ತರ್ಸ್ಕೊಂಡಿದ್ದೆ ಎರೆಹುಳ. 400 ರೂಪಾಯಿ ಅಂತ 6 kg ಬಿಟ್ಟಿದ್ದೀನಿ. ಎಷ್ಟಾಯ್ತು? 400 ರೂಪಾಯಿ ಅಂತ 6 kg ಬಿಟ್ಟಿದ್ದೀನಿ. 4 ಕಾರ್ಲ 24, 2400. 2400 ಇದೊಂದು 600, 3000 ಇದೊಂದು 100, 3100. ಓಕೆನಾ? 3100. ಇದು ಪ್ರೋಸೆಸ್ ನಡಿಬೇಕು ಅಂದ್ರೆ, ಟೋಟಲ್ ಆಗಿ ಪ್ರೋಸೆಸ್ ನಡಿಬೇಕು ಅಂದ್ರೆ ಕನಿಷ್ಠ ಅಂದ್ರೆ 3 ತಿಂಗಳು ಬೇಕು. 3 ತಿಂಗಳು ಪ್ರೋಸೆಸ್ ಇದು. 3 ತಿಂಗಳಲ್ಲಿ 15 ದಿವಸ ನಾವು ಮೀಥೇನ್ ಆರ್ಸಕ್ ಹೋಯ್ತು. ಇನ್ನು 2.5 ತಿಂಗಳು ಅಂದ್ರೆ 75 ದಿವಸ. ಓಕೆನಾ? ಈ 75 ದಿವಸದಲ್ಲಿ ನಾವು ಶುರು ಮಾಡಿದಾಗ, ಕನಿಷ್ಠ ಅಂದ್ರೆ 75 ಶುರು ಮಾಡಿದಾಗ ಎರೆಜಲ ಕನಿಷ್ಠ ಅಂದ್ರೆ ನಾನು ಏನ್ ಮಾಡಿದೀನಿ ಅಂತಂದ್ರೆ 6 kg ಏನ್ ಎರೆಹುಳ ಬಿಟ್ಟಿದ್ದೀನಿ, 6 kg ಏನ್ ಎರೆಹುಳ ಬಿಟ್ಟಿದ್ದೀನಿ, ಅದರಂತೆ 5 ಲೀಟರ್ ನೀರು ಇದ್ರಲ್ಲಿ ಹೋಯ್ತೀನಿ. ಓಕೆನಾ? 5 ಲೀಟರ್ ನೀರು ಇದ್ರಲ್ಲಿ ಹೋಯ್ತೀನಿ. 5 ಲೀಟರ್ ನೀರು ಹೋಯ್ದಾಗ ನಮಗೆ ಕನಿಷ್ಠ ಅಂದ್ರೆ 4 ಲೀಟರ್ ಸಿಗುತ್ತೆ. ಇನ್ನ ನೀವು ಕಮ್ಮಿ ಮಾಡಿದ್ರೆ ಇನ್ನ ಚೆನ್ನಾಗಿ ಉತ್ಕೃಷ್ಟವಾಗಿ ಬರುತ್ತೆ. ನಾನು ಎರೆಹುಳ ಬಿಟ್ಟಿರೋ ಪ್ರಮಾಣದಲ್ಲಿ ಮಾಡಿದ್ದೀನಿ. ಕೆಲವೊಬ್ರು 6 kg ಬಿಡಕ್ ಆಗಲ್ಲ ನನ್ನ ಕೈಲಿ, 4 kg ಬಿಡ್ತೀನಿ, 3 kg ಬಿಡ್ತೀನಿ. ಇನ್ನೊಂದು 2 ತಿಂಗಳು ಮುಂದಕ್ಕೆ ಹೋಗುತ್ತೆ. ಯಾಕೆಂದ್ರೆ ಎರೆಹುಳ ಸಂಖ್ಯೆ ಜಾಸ್ತಿ ಆದಂತೆ ಆಹಾರ ಬೇಗ ತಿಂತವೆ, ಕರಗಿಸ್ತವೆ. ಹಂಗೇನಾರ ನಾನು 2 kg 3 kg ಬಿಡ್ತೀನಿ ಅಂದ್ರೆ ಪುಡಿ ಮಾಡ್ಬಿಡ್ರಿ, ಫುಲ್ ಪುಡಿ ಮಾಡ್ಬಿಡ್ರಿ, 3 kg ಬಿಡ್ರಿ ಸಾಕು. ಯಾಕಂದ್ರೆ ಅದಕ್ಕೆ ತಿನ್ನಕ್ ಆಹಾರ ಹೆಂಗೆ ಅಂದ್ರೆ ಎಲ್ಲ ಪೂರ್ತಿ ರೆಡಿ ಮಾಡ್ಕೊಟ್ಟಿರ್ತೀರಾ, ಆರಾಮಾಗಿ ತಿಂತವೆ. ಈಗ ನಾನೇನ್ ಮಾಡಿದ್ದೆ, 6 kg ಯಾಕೆ ಬಿಟ್ಟೆ ಅಂದ್ರೆ ನಾನು ಹಂಗೆ ತುಂಬಿಟ್ಟಿದ್ದೆ. ಅದೆಲ್ಲ ಕಳ್ತು ಮಾಡಿ ಅದಕ್ಕೆ ಆಹಾರ ಸಿಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಆತರ ಮಾಡಿದೆ. 15 ದಿವಸ ಆದ್ಮೇಲೆ ಎರೆಹುಳು ಬಿಡ್ಬೇಕು. 15 ದಿವಸ ಆದ್ಮೇಲೆ ಎರೆಹುಳ ಬಿಡಬೇಕು. 15 ದಿವಸ ಆದ್ಮೇಲೆ ಅನ್ನೋದಕ್ಕಿಂತ ನೀವು ಕೈ ನೋಡಿದಾಗ ಬೆಳಿಗ್ಗೆ ಚಳಿ ಕೊರಿತೈತಲ್ಲ, ಹಂಗ್ ಕೊರಿಬೇಕು. ಇದು ಇಂಪಾರ್ಟೆಂಟ್. ಹಂಗ್ ತಣ್ಣು ಕೊರಿಬೇಕು. ಆಯ್ತಾ? ಈ ಎರೆಹುಳ ಬಿಟ್ಟಾದ್ಮೇಲೆ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ, ಅವನ್ನ ನಾವೆಲ್ಲ ಹೊರಗಡೆ ತಂದಿದ್ದಾಗ ಜಾಗ ಅಡ್ಜಸ್ಟ್ ಆಗಲ್ಲ. ಅಂತ ಟೈಮಲ್ಲಿ ಬೀಳಂತ ಚಾನ್ಸಸ್ ಇರ್ತೈತಿ. ಇಲ್ಲಿಂದ ಏರ್ ಬಂದು ಇಲ್ಲಿ ಬೀಳಂತ ಚಾನ್ಸಸ್ ಇರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ರೊಟ್ಟು ಕಟ್ಟಬೇಕು. ಈ ಪ್ರಾವಿಷನ್ ಸ್ಟೋರ್ ಸಿಗ್ತದಲ್ಲ ರೊಟ್ಟು, ಇಷ್ಟ ಹೈಟ್ಗೆ ನನ್ ಕಾಣ್ತೈತಿ, ಇಷ್ಟ ಹೈಟ್ಗೆ ರೊಟ್ಟು ಕಟ್ಬೇಕು. ಇಲ್ಲ ಬಟ್ಟೆನಾದ್ರು ಕಟ್ಬೇಕು. 1 ದಿವಸ 2 ದಿವಸ 3 ದಿವಸಕ್ಕೆ ಮಾತ್ರ. ಆಮೇಲೆ ರೂಢಿ ಆಗೋಗ್ಬಿಡ್ತೈತೆ. ಅವಕ್ಕೂ ಅಡ್ಜಸ್ಟ್ ಆಗ್ಬಿಡ್ತೈತೆ. ಕಟ್ಲಿಲ್ಲ, ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ಹಂಚಿ ಕಟ್ಟಿತರ ಎಲ್ಲ ಇರ್ತವೆ. ಏನ್ ಹಿಂಗ್ ಬಿದ್ದವೆ ಅಂತ ಅಂತೀರಾ ನೀವು, ನೋಡಿ ಸತ್ತೋಗಿರ್ತವೆ. ಈ ತರ ಆಗೋದು ಬೇಡ. ಇದು ಇಂಪಾರ್ಟೆಂಟ್. ಮಾಡೋರಿಗೆ ನಾನು ಹೇಳೋದು ಇದೇನೆ, ವೆರಿ ಇಂಪಾರ್ಟೆಂಟ್. ಈ ತರ ಆಗೋದು ಬೇಡ ಅಂತ ಹೇಳ್ತಾ ಇದೀನಿ. ಈ ತರ ಆಗೋದು ಬೇಡ. ಆ ತರ ಮಾಡ್ಕೊಂಡ್ರೆ ಏನೂ ಆಗಲ್ಲ.
ಆಯ್ತಾ. ಇದಾದ ಮೇಲೆ ನಾನು ಇನ್ನೇನು ಇಂಪಾರ್ಟೆಂಟ್, 6 kg ಬಿಟ್ಟಾದ್ರೆ 3 ತಿಂಗಳಿಗೆ ಎಷ್ಟು ಆಗ್ತವೆ ಅನ್ನೋದು ಎಲ್ಲರದು ಇದು ಡಬ್ಬಲ್ ಆಗ್ತವೆ. 6 kg ಆಗ್ತವೆ, 12 kg. ನನಗೆ ಅಲ್ಲಿ ಇನ್ನೂ ತೃಪ್ತಿ ಇರ್ಲಿಲ್ಲ, ನನಗೆ 12 kg 12 kg ಆಗ್ಬೇಕಾಗಿತ್ತು. ಯಾಕೆ ಅಂದ್ರೆ ಈಗಾಗಲೇ 1 ಡ್ರಮ್ ಅಲ್ಲಿ ಅದ್ ಮಾಡಿದ್ದೆ, 2ನೇ ಡ್ರಮ್ ಅಲ್ಲಿ ನನ್ಗೆ ಏನೋ ಇನ್ನೂ ಜಾಸ್ತಿ ಮಾಡ್ಬೇಕಲ್ಲ ಅಂದಾಗ ಅವಾಗ ನನ್ನ ತಲೆಗೆ ಬಂದಿದ್ದು ಇದನ್ನೆಲ್ಲ ನೀರ್ ಹಾಕಿ ಮಾಡಿದ್ ನಾನು ಫಸ್ಟ್. ಆವಾಗ ನನ್ನ ತಲೆಗೆ ಬಂದಿದ್ದು ಜೀವಾಮೃತ ಹಾಕನ, ಮೈಕ್ರೋಬ್ಸ್ ಜಾಸ್ತಿ ಆಗ್ತವೆ, ಎರೆಹುಳ ಜಾಸ್ತಿ ಆಗ್ತವೆ, OWDC ಹಾಕನ. ನನ್ನ ಹತ್ರ ಮಾಡ್ತಾ ಇದ್ದು ತಯಾರಾಕಿದ್ನ ಜೀವಾಮೃತ, ಗೋಕುಪಾಮೃತ, OWDC ಈ ತರದವ ಹಾಕಿ ಮಾಡ್ತಾ ಇದ್ದೆ, ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಗಂಜ ಬರ್ತಿತ್ತಲ್ಲ, ಗಂಜನ ಹಾಕಕ್ ಟ್ರೈ ಮಾಡಿದೆ. ಇವಕ್ಕೆಲ್ಲ ಹಂಗೆ ಹಾಕ ಬಂದಿದ್ದು. ಅವಾಗ ನನ್ಗೇನ್ ಅನ್ನಿಸ್ತು, ಜಾಸ್ತಿ ಆಗ್ತಾವೆ, ಉತ್ಪತ್ತಿ ಆಗ್ತಾವೆ, ಇದರಿಂದ ಏನೋ ರಿಸಲ್ಟ್ ಗೊತ್ತೈತೆ, ಏನೋ ಹೊಸದು ನಾನು ಅನುಭವಿಸ್ತಿದ್ದೀನಿ ಅಂತ ಅನ್ನಿಸ್ತು. ಅವಾದ್ಮೇಲೆ ನಾನು 17 ಪೋಷಕಾಂಶಕ್ಕೆ ಬಂದೆ. ಇನ್ನೊಂದು ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ, ಈಗ ನಾನು ಜಾಸ್ತಿ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಜೀವಾಮೃತ, ಗೋನಂದ ಜಲ, ಆಮೇಲೆ ಗಂಜಲ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇವೆರಡರಲ್ಲಿ ಸಿಕ್ಕಾಪಟ್ಟೆ ರಿಸಲ್ಟ್ ಐತೆ. ಜೀವಾಮೃತ ಬಳಸಿದಾಗ್ಲೂ ಸಿಕ್ಕಾಪಟ್ಟೆ ಮೈಕ್ರೋಬ್ಸ್ ಬಂದಿರೋದು ಉಂಟು, ಗೋನಂದ ಜಲ ಬಂದಿರೋದು ಉಂಟು. ಹಂಗಂತ ಹೇಳಿ OWDC ಗೋಕುಪಾಮೃತದ ಇಲ್ಲ ಅಂತ ಹೇಳ್ತಿಲ್ಲ. ಆ ಟೈಮಿಗೆ ನಾನ್ ತಯಾರು ಮಾಡ್ಕೊಳಕ್ ಆಗ್ಲಿಲ್ಲ ಅನ್ಕಡ್ರಿ, ಯಾವ್ದಿಲ್ಲ, ನಾನು ಹೆಂಗೆ ಅಂದ್ರೆ ಇರೋದ್ರ ಜೊತೆ ನಡ್ಕೊಂಡು ಹೋಗ್ತಾ ಇದೀನಿ, ಇಲ್ಲಿದ್ದಕ್ಕೆ ತಲೆ ಕೆಡ್ಸ್ಕಂತಿಲ್ಲ. ಈಗ ನನ್ನ ಹತ್ರ ಯಾವ್ದು ಮಾಡಕ್ ಸಾಧ್ಯ, ನನ್ನ ಟೈಮಿಗೆ ಜೀವಾಮೃತ ಮಾಡಕ್ ಸಾಧ್ಯನಾ, ಜೀವಾಮೃತ. ಗೋನಂದ ಜಲ ಆಯ್ತಾ, ಗೋನಂದ ಜಲ ಮಾಡ್ಕೊಂಡು ಹೋಗ್ತಾ ಇದೀನಿ, ಒಟ್ನ ಕೈ ಬಿಟ್ಟಿಲ್ಲ, ಮಾಡ್ಕೊಂತ ಹೋಗ್ತಾ ಇದೀನಿ. ಈಗ ಏನು ಅಂದ್ರೆ ಇದು ಏನಿದೆ ಇದು ಸರ್, ಇದು ಬಂದು ಇದರಲ್ಲಿ ನಾನು 3 ಮಿಕ್ಸ್ ಮಾಡ್ತೀನಿ. ಇದು ಈಗ ಟೋಟಲ್ ಆಗಿ ಇದು 4 ಲೀಟರ್ ವಾಟರ್ ಕ್ಯಾನ್, 4 ಲೀಟರ್, ಇದು 2 ಲೀಟರ್, ಇದು 2 ಲೀಟರ್. ಓಕೆನಾ. ಈ 4 ಲೀಟರ್ ನಾನೇನ್ ಮಾಡ್ತೀನಿ ಅಂದ್ರೆ, ಕನಿಷ್ಠ ಅಂತ ಒಂದು 250 ml ಗಂಜಲ, 250 ml ಗೋನಂದ ಜಲ, 250 ml ಯಾವುದು ಜೀವಾಮೃತ ಅಷ್ಟ ಹಾಕ್ಬಿಡ್ತೀನಿ. ಅಲ್ಲಿ ಎಷ್ಟಾಯ್ತು, 750 ಆಯ್ತು. ಇನ್ನ 1 ಲೀಟರ್ 250 ಗ್ರಾಮ್ ನೀರು ಹೋಯ್ತೀನಿ. ಟೋಟಲ್ ಆಗಿ ಅದು ತಿಳಿಯಾಗಿ ಆರಾಮಾಗಿ ಊರ್ತೈತೆ. ಏನಾದ್ರೂ ಪ್ರಾಬ್ಲಮ್ ಏನಾಕೈತೆ ಅಂದ್ರೆ, ಅಕಸ್ಮಾತ್ ಏನಾದ್ರು ಅದ್ರೊಳಗಡೆ ಗಸಿ ಪಸಿ ಅಂತದಿದ್ರೆ ಕಟ್ಕೊಂತೈತೆ. ಅವಾಗ ನಾವೇನ್ ಮೊದ್ಲೇನ್ ಮಾಡಿದ್ವಿ, ಪಿಂದಲ್ಲಿ ಎಟ್ಟಿ ತೂತ ಮಾಡಿ ಬರಂಗ್ ಮಾಡಿದ್ವಿ. ಪಿಂದಲ್ಲಿ ಎಟ್ಟಾಗ ಏನಾಕೈತೆ, ಫುಯ್ ಅಂತ ಬಂದ್ಬಿಡ್ತೈತೆ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಇದಕ್ ನಾನೇನ್ ಮಾಡಿದೀನಿ, ಸುಮ್ನೆ ಹಿಂಗ್ ಬೀಟ್ ಲೂಸ್ ಮಾಡಿದ್ರೆ ಸಾಕು, ಹಿಂಗ್ ಒಂದೊಂದೇ. ಇದು ಬಹಳ ಇಂಪಾರ್ಟೆಂಟ್. ಎರೆಜಲ ಮಾಡೋದಕ್ಕಿಂತ ಇದ್ರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ತೀರಾ ತ್ಯಾವ ಆದ್ರೂ ಎರೆಹುಳ ಜಾಸ್ತಿ ಆಗಲ್ಲ, ತೀರಾ ಡ್ರೈ ಆದ್ರೂ ಎರೆಹುಳ ಜಾಸ್ತಿ ಆಗಲ್ಲ. ಒಂದೇ ಮಾಯಿಶ್ಚರ್ ಬಹಳ ಇಂಪಾರ್ಟೆಂಟ್ ಸಕ್ಸಸ್ ಆಗಕ್ಕೆ. ಬೇಕಾದ್ರೆ ನೀವು ಇದ್ರಲ್ಲಿ ಯಾವ್ದ್ರಲ್ಲಾರು ತೋರಿಸಬಹುದು, ಅದ್ರಲ್ಲಿ ತೋರ್ಸೋಣ ಸರ್, ಎರೆಹುಳಗಳನ್ನ ತೋರ್ಸೋಣ. ಬೇಕಾದ್ರೆ ಜೂಮ್ ಮಾಡಿ ನೋಡ್ರಿ, ಇದ್ ನೋಡಕ್ಕೆ ಏನೂ ಕಾಣಲ್ಲ. ಈಗ ನೋಡ್ರಿ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ಯಪ್ಪ 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 ಏನೈತಿ ಇದ್ರಲ್ಲಿ ಅಂತ. ಯಾಕಂದ್ರೆ ಇದ್ರಲ್ಲಿ ಎಲ್ಲ ಮರಿಗಳಿದಾವೆ ಸರ್, ಇದ್ರಲ್ಲಿ ಕಾಣ್ಬೋದು. ನಿಮ್ಗೆ ಹತ್ರಕ್ ಮಾಡಿ ತೋರಿಸ್ರಿ, ಮರಿಗಳಿದಾವೆ. ಹಂಗಿಲ್ಲ ಅಂದ್ರೆ ಇನ್ನೊಂದ್ರೆ ಬೇರೆ ತೋರ್ಸೋಣ. ಎಲ್ಲ ಮರಿ ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಇದಾವೆ. ಇಲ್ಲಿ ತೋರಿಸ್ಬೋದು ನೀವು ನೋಡಿ ಸರ್. ಇಲ್ಲಿ ತೋರಿಸಿ ಸರ್, ಇಲ್ಲಿ ತೋರಿಸಿ ಸರ್, ಇಲ್ಲಿ ಪೂರ್ತಿ ಜೂಮ್ ಮಾಡ್ರಿ. ಅಯ್ಯೋ ಬಿಟ್ಬಿಡು, ಅಯ್ಯೋ ಯಾಕೋ ತೆಗ್ದೆ ಅಂತ ಈಗ ಅವು. ಇದು ಒಂದ್ ಸ್ವಲ್ಪ ಕತ್ಲಾಗಿರೋದ್ರಿಂದ ಕಾಣದೇ ಇರ್ಬೋದು, ಆದ್ರೆ ಸಿಕ್ಕಾಪಟ್ಟೆ ಇರ್ತದೆ. ಅಂದ್ರೆ ಇನ್ನೊಂದ್ ಏನ್ ಗೊತ್ತಾ ಸರ್, ಈಗ ಎರೆಹುಳ ಕಂಡ್ರೇನೆ ಇದ್ರಾಗೆ ಅಂತಲ್ಲ, ಇವು ಕೆಳಗಡೆ ಆಹಾರ ತಿನ್ನಕ್ ಹೋಗಿರ್ತವೆ ಸರ್. ನೈಟ್ ಹೊತ್ತು ಸಿಕ್ಕಾಪಟ್ಟೆ ಇರ್ತವೆ. ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟು ಅಂತಂದ್ರೆ ಕೈ ಹಾಕಿದ್ರೆ ಸಾಕು, ಕೊತ ಅಂತಿರ್ತವೆ ನೋಡ್ರಿ. ಇದೆಲ್ಲ ಇದು ಎರೆಹುಳ ಎಲ್ಲ ಮಲ್ಟಿಪ್ಲೈ ಆಗ್ತಾ ಇದಾವೆ ಸರ್. ಸಣ್ಣ ಎರೆಹುಳ ಕಣ್ಣಿಗೆ ಕಾಣದೇ ಇರ್ಬೋದು, ಸಣ್ಣ ಎರೆಹುಳ. ಇದೆಲ್ಲ ಜೀವಾಮೃತ ನಾನು ಗೋನಂದ ಜಲ ಕೊಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದಾವೆ ಸರ್. ಈಗ ಈ ಡ್ರಮ್ ಇದು ಇನ್ನು ಎಷ್ಟು ತಿಂಗಳಿಗೆ ಸರ್ ಇಕ್ಬೋದು ಕಂಟಿನ್ಯೂಸ್ ಆಗಿ. ನೀವು ಬೇಕಾದ್ರೆ ಗೊಬ್ಬರ ತೆಗಿತೀನಿ ಅಂದ್ರೆ ತಕ್ಕೋಬಹುದು. ಅಂದ್ರೆ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಈ ಫಸ್ಟ್ ಇನ್ನು ತೋರಿಸ್ರಿ ಎರೆಹುಳ. ಇಲ್ಲಿ ನೋಡಿ, ಯಬ್ಬಾ ಹೆಂಗ್ ಕಾಣ್ತಾವೆ ನೋಡ್ರಿ. ಸಕ್ಸಸ್ ಆಗಿದೆ ಸ್ನೇಹಿತರೆ, ಇದು ಸಕ್ಸಸ್. ಕೇಳಿ ಸರ್, ಅದೇನೋ ಕೇಳ್ತಾ ಇದ್ರಿ ಈಗ ನೀವು. ಅಂದ್ರೆ ಈಗ ಈ ಗೊಬ್ಬರನ ಯೂಸ್ ಮಾಡ್ಕೊಬಹುದು. ಈಗ ಏನಿದು ಎರೆಜಲ ಒಂದ್ ತಲೆಯಲ್ಲಿ ಇಕ್ಕಬೇಕು ರೈತರುಗಳು. ನಾವು ಎರೆಜಲ ಮಾಡಿ ಈ ಗೊಬ್ಬರದ ಮೂಲಕ ಈಗ ಅಂದ್ರೆ ಎರೆಹುಳ ಬಿಟ್ಟಾದ್ಮೇಲೆ ಏನ್ ಎರೆಜಲ ತೆಗಿತೀವಿ, ಆದ್ರೆ ಎರೆಜಲ ಇಂಪಾರ್ಟೆಂಟ್ ಅಂತ ನಾವು ಎರೆಜಲನ ಬಳಸಿದ್ರೆ ಗೊಬ್ಬರದ ಕಂಟೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ ಯಾಕೆಂದ್ರೆ ಇದ್ರಲ್ಲಿರೋ ಎಲ್ಲಾ ಪೋಷಕಾಂಶ ನಮ್ಗೆ ಲಿಕ್ವಿಡ್ ಆಗಿ ಬರೋದ್ರಿಂದ ಕನಿಷ್ಠ ಪಕ್ಷ ಇದೊಂದು 80% ನಮ್ಗೆ ಉಪಯೋಗ ಬರ್ತದೆ. ಇನ್ನೊಂದು 20% ಇದು ನಮ್ಗೆ ನೀರಿನ ಮೂಲಕ ಬಂದಿರೋದ್ರಿಂದ 80% ಯೂಸ್ ಆಗುತ್ತೆ ಇದ್ರಲ್ಲಿ. ಅದಲ್ಲದೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ನಾನು ಹೇಳಿದೆ ನಿಮ್ಗೆ ಆಗ್ಲೇ 3100 ಆಯ್ತು. 75 ದಿವಸಕ್ಕೆ ಇದನ್ನ ಲೆಕ್ಕ, ಖರ್ಚು ವೆಚ್ಚ ಲೆಕ್ಕ ಹಾಕ್ಬಿಡೋಣ. 75 ದಿವಸಕ್ಕೆ 1 ದಿವಸಕ್ಕೆ 4 ಲೀಟರ್ ಬರುತ್ತೆ ನಾನು ತೆಗಿತಾ ಇರೋದು. 4 ಲೀಟರ್ ಅಲ್ಲಿಗೆ 1 ದಿವಸಕ್ಕೆ 4 ಲೀಟರ್ ಅಂದ್ರೆ 1 ಲೀಟರ್ಗೆ 50 ರೂಪಾಯಿ. 1 ಲೀಟರ್ಗೆ 50 ರೂಪಾಯಿ. ನನ್ನ ಒಂದು ಲೀಟರ್ಗೆ 50 ರೂಪಾಯಿ ಆದ್ರೆ 4 ಲೀಟರ್ 200 ರೂಪಾಯಿ ಆಯ್ತು ಸರ್. 200 × 75 15,000 ಆಗುತ್ತೆ ಸರ್. 15,000. ಈಗ ಇಲ್ಲಿ ನೋಡ್ರಿ, 1 2 3 4
ಎಷ್ಟಾಯ್ತು 15,000 ಒಂದು ಡ್ರಮ್ಮಿಗೆ ಅಂದ್ರೆ 60,000. ಸಾಕು ಸರ್. 60,000 ಉಳಿಸ್ತೇವ ನಮ್ಮ ಯಾರಿಗೂ ಕೊಡೋದ್ ಬೇಡ ನಾವು. ನಮ್ಮ ಮತ್ತೆ ಯಾರು ತಗೊಂಡೋಗೋದು ಬೇಡ. ಅವನ್ ಏನೇ ಅದರಿಂದ ಏನ್ ಪ್ರಯೋಜನ ಇಲ್ಲ ಅಂತ ನೋಡಿ ಯಾರನ್ನ ಅಂದ್ಕೋಬಹುದು. ನನಗೆ ರಿಸಲ್ಟ್ ಬರ್ತೈತೆ ಅದಕ್ಕೆ ಕೊಡ್ತಾ ಇಲ್ಲ. ರಿಸಲ್ಟ್ ಬರ್ತಾ ಇರೋದಕ್ಕೆ ನಾನು ಕೊಡ್ತಾ ಇಲ್ಲ. ಈಗ 60,000 ಉಳಿತಲ್ಲ ಸರ್. ಅದೇ ಇದನ್ನೆಲ್ಲ ಮಾಡ್ಕೊಂಡೆ ನಾನು ಅವನ ಹತ್ರನೇ ತರ್ಸ್ಕೊಂಡಿದ್ರೆ 50 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಟ್ಟು ರಿಸಲ್ಟ್ ಐತೆ ಅಂತ ತರ್ಸ್ಕೊಂಡಿದ್ರೆ 60,000 ಎಲ್ಲಿಂದ ಹೋಯ್ತು ಸರ್? ಕಂಡಂಗೆ ಹೋಯ್ತು ನೋಡ್ರಿ. ಇವಾಗ ನೋಡಿ 60,000. ಹೌದು. ಅದು ಕಲ್ತ್ಕೊಂಡು ನಾವೇ ಒಂಥರ ಹಿಂಗೆ ಪ್ರತಿಯೊಂದು ತಿಳ್ಕೊಳ್ಳೋದಿದೆಯಲ್ಲ ಸರ್. ನಾವ್ ಏನೇ ವಿಡಿಯೋದಲ್ಲಿ ನೋಡಿ ಏನೇ ಕೇಳಿ ಮಾಡಿದ್ರು ಪ್ರಾಕ್ಟಿಕಲಿ ಬಂದಾಗ ನಿಮ್ಗೆ ಓನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೌದು. ಅವಾಗ ಮಾತ್ರ ಹಿಂಗ್ ಮಾತಾಡಕ್ ಸಾಧ್ಯ ಆಗೋದು. ಸುಮ್ನೆ ಏನು ಹೇಳಕ್ ಬರಲ್ಲ. ನಿಜ ನನ್ಗೆ ಏನ್ ಅನಿಸ್ತಾ ಐತೆ ಅಂದ್ರೆ ಈ ರೈತರು ಅಂತಂದ್ರೆ ಬರೇ ಒಂದೇ ಒಂದು ಓರಿಯಂಟೇಶನ್ ಇಲ್ಲ ಅವ್ರಿಗೆ. ಪ್ರತಿಯೊಂದು ಆಂಗಲ್ ಮಲ್ಟಿ ಟ್ಯಾಲೆಂಟ್ ಅಂತಾರಲ್ಲ ಹಂಗೆ. ಈಗ ನಿಮ್ ಹತ್ರ ಮಾತಾಡ್ತಿರೋದು ನನ್ಗೆ ಹೆಂಗ್ ಅನಿಸ್ತಾ ಐತೆ ಅಂತಂದ್ರೆ ಆದ್ರೆ ಒಂದು ಸತ್ಯ ಹೇಳ್ಬೇಕು ಸರ್. ಕೆಲವೊಬ್ರು ನಾನು ನೋಡಿದೀನಿ, ಸುಳ್ಳು ಹೇಳೋರ್ನು ಸಿಕ್ಕಾಪಟ್ಟೆ ನೋಡಿದೀನಿ. ಇಲ್ಲ ಆಕ್ಚುಲಿ ಏನು ಅಂತಂದ್ರೆ ನಾನ್ ಸೈನ್ಸ್ ಗಿನ್ಸ್ ಎಲ್ಲ ಓದಿಲ್ಲ. ಬಟ್ ನೀವ್ ಹೇಳ್ತೀರ ಪೊಟ್ಯಾಷಿಯಂ ಆಗಿರ್ಬೋದು ಕೆಲವೊಂದೆಲ್ಲ ಸರ್ ಇಂಪಾರ್ಟೆಂಟ್ ಅದು. ಈಗ ನಮ್ ದೇಹಕ್ಕೆ ಏನೇನೋ ತಿಂತೀವಿ ಅನ್ನೋದಲ್ಲ, ಅದರಿಂದ ಏನ್ ವಿಟಮಿನ್ಸ್ ಪ್ರೋಟೀನ್ ಸಿಗ್ತವೆ ತಾನೇ ಇಂಪಾರ್ಟೆಂಟ್. ಯಾಕೆ ನಾನು ಮಾತಾಡಕ್ ಬಂದೆ ಅಂತಂದ್ರೆ ರೈತ ಹೆಂಗ್ ವಿಜ್ಞಾನಿ ಆಗ್ತಾನೆ ಅಂತಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಿದ್ದ ಗಣಿತ ಅದು ಆಯ್ತಾ ವಿಜ್ಞಾನಿ. ನೀವೇನು ಅಂತಂದ್ರೆ ಅದೆಲ್ಲ ನಿಮ್ ಮಾತುಗಳಲ್ಲಿ ಅನುಭವದಲ್ಲಿ ಗೊತ್ತಾಯ್ತೆ. ನಮ್ಮ ವೀಕ್ಷಕರು ಕೂಡ ಗೊತ್ತಾಗ್ತದೆ ಹೆಂಗೆ ಅಂತ ಹೇಳಿ. ಅದೆಲ್ಲ ಸುಲಭನ ಬರಲ್ಲ. ಅದ್ರ ಬಗ್ಗೆ ನೀವು ನಡೆಸಿರೋ ರಿಸರ್ಚ್ ಆಗಿರ್ಬೋದು. ಅದ್ರ ಜೊತೆ ಜೀವಿಸ್ಬೇಕು ಸರ್. ಜೀವಿಸಿದಾಗ ಮಾತ್ರನೇ ಏನಾದ್ರು ಅದ್ರ ಬಗ್ಗೆ ಕಲಿಯಕ್ಕೆ. ನಿಜವಾಗ್ಲೂ ಕೂಡ ನಿಮ್ ಬಾಯಿಗಳ ಮುಖಾಂತರ ನಿಮ್ ಪ್ರಾಕ್ಟಿಕಲ್ ನಾವು ನೋಡ್ತಾ ಇದೀವಿ ಸೀರಿಯಸ್ಲಿ. ಹೌದು ಸರ್. ಹೌದು. ಈಗ ಅದನ್ನೇ ನನ್ನ ಪ್ಲಾನ್ ಅದೇ ಸರ್. ನಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಆದ್ರೆ ಒಂದೊಂದು ಡ್ರಮ್ ಅಲ್ಲಿ ಏನಾದ್ರು ಒಂದೊಂದು ವಿಶೇಷತೆ ಇರಬೇಕು. ಇದನ್ನ ಯಾಕೆ ಮಾಡಿದೆ ಯಾಕಂದ್ರೆ ಬಂದ್ ನೋಡೋರಿಗೆ 4 ಕವರ 6 ಕವರ 8 ಕವರ ಅಷ್ಟೇನಾ ಇದ್ರಲ್ಲಿ ತುಂಬಾ ಎರೆಜಲ ಅನ್ಕೊಂತಾರೆ. ಆದ್ರೆ ನಾನು ಇದ್ರಲ್ಲಿ ಏನೋ ವಿಶೇಷ ಮಾಡಿರ್ಬೇಕು, ಇದ್ರಲ್ಲಿ ಏನೋ ವಿಶೇಷ ಇರ್ಬೇಕು. ನಾನು ಅದನ್ನೇ ಪ್ರತಿಯೊಂದರಲ್ಲೂ ಏನಾದ್ರು ವಿಶೇಷ ಕಾಣ್ತಾ ಇರ್ಬೇಕು. ಅದನ್ನ ಸಪ್ರೇಟ್ ನನ್ಗೇನಪ್ಪಾ ಅಂದ್ರೆ ಫಸ್ಟ್ ನಾನು ಇದೆಲ್ಲ ಮಾಡಿದಾಗ ಸಪ್ರೇಟ್ ಎತ್ತಿಕೊಂಡ್ಬಿಡ್ತೀನಿ. ಇದ್ರದ್ದು ಏನ್ ರಿಸಲ್ಟ್ ಬಂತು, ಇದ್ರದ್ದು ಮಾಡಿದ್ರೆ ಏನ್ ರಿಸಲ್ಟ್ ಬಂತು, ಇದ್ರದ್ದೇ ಸಪ್ರೇಟ್ ಮಾಡಿದ್ರೆ ಏನ್ ರಿಸಲ್ಟ್ ಬಂತು ಅಂತ ಮಾಡ್ಬಿಡ್ತೀನಿ. ನನಗೆ ಟೋಟಲ್ ಅವಾಗ ಬಂದಿದ್ದು ನಾನು 12ಕ್ಕಿಂತ 18ಕ್ಕೆ ಹೋಗೋದು ಉತ್ತಮ ಅಂತ ಈಗ 18ಕ್ಕೆ ಹೋಗಿದ್ದೀನಿ. ಈಗ ಇದು ಶುರು ಮಾಡಲ್ಲ ಎಷ್ಟು ತಿಂಗಳಾಯ್ತು? ಹತ್ತತ್ರ ಒಂದು 7 ತಿಂಗಳಿಗೆ ಬಂತು ಸರ್. ಪರವಾಗಿಲ್ಲ. ನಾನು ಏಪ್ರಿಲ್ ಇಂದ ಶುರು ಮಾಡಿದ್ದು. ಏಪ್ರಿಲ್ ಇಂದ ಹಿಂಗೆ ಇದೇ ತರ ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಸರ್, ಈಗ ಹತ್ರ ಬಂದು ತೋರಿಸಬಹುದು ನೋಡ್ರಿ. ಇಲ್ಲಿ ಈ ಗೊಬ್ಬರ ಬರುತ್ತೆ. ಈಗ ತ್ಯಾವ ಆಗಿರೋದ್ರಿಂದ ಅಂದ್ರೆ ಕೋಲ್ಡ್ ಇರೋದ್ರಿಂದ ತ್ಯಾವ ಇರೋದ್ರಿಂದ ಹಂಗೈತೆ. ಈ ಗೊಬ್ಬರ ಬಂದಂತೆ ಹಿಂಗ್ ತಕ್ಕಂತೀವಿ ಸರ್ ನಾವು. ಈ ಗೊಬ್ಬರನ ಬಂದಂತೆ ಹಿಂಗ್ ತಕ್ಕಂತೀವಿ. ಓಕೆನಾ? ಹಿಂಗೆಲ್ಲ ಟೋಟಲ್ ಹಿಂಗ್ ತಕ್ಕಂತೀವಿ. ತಕ್ಕಂಡ್ ಒಂದ್ ಬಾಣ್ಲೆಗೆ ಹಾಕೊಂಡಂಗೆ ಇದ್ರಲ್ಲಿರೋ ಎರೆಹುಳುಗಳು ಕಾಣ್ತವೆ. ಇಲ್ಲಿ ಏನ್ ಎರೆಹುಳುಗಳು ಕಾಣ್ತಾವ್ ನೋಡ್ರಿ. ಇಲ್ಲಿ ಎರೆಹುಳುಗಳು ಅಡೆಕ್ ಹೋಗ್ತಾ ಇರ್ತವೆ. ತಕ್ಕಂಡ್ ಅಡೆಕ್ ಹೋಗ್ತಾ ಇರ್ತವೆ. ಇದನ್ನ ತೆಗಿತಾ ಹೋಗ್ತವೆ. ಅಡೆಗೆ ಎರೆಹುಳು ಸಿಗ್ತವೆ ನಮಗೆ ಟೋಟಲ್ ಆಗಿ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಪಕ್ಕದಲ್ಲಿ ಯಾವ್ದನ್ನ ಡ್ರಮ್ ಅಲ್ಲೋ ಅಥವಾ ಇನ್ನೊಂದು ಯಾವ್ದೋ ಬ್ಯಾಗ್ ಅಲ್ಲೋ ಹಾಕೊಂಡು ಇದು ಮಾಮೂಲಿ ಏನ್ ಪ್ರೊಸೀಜರ್ ಮಾಡ್ತೀವೋ ಮಾಡಿ ತಿರ್ಗಾ ಎರೆಹುಳನ್ನ ಬಿಡ್ಬೇಕು. ಹಂಗ್ ಮಾಡ್ಕೋಬೇಕು. ಆದ್ರೆ ಕಂಟಿನ್ಯೂ ಮಾಡಿದೀವಿ ಅಂದ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ಬೇಕು. ಆತರ. ಇದು ಇನ್ನು ಅಂದ್ರೆ ಎಷ್ಟು ತಿಂಗಳು ಇರ್ಬೇಕಿಲ್ಲ ವರ್ಷ ಇರ್ಬೇಕು ಅಂತ ಈಗ ಎಷ್ಟು ದಿವಸ ಸರ್? ಇದು ಮೇನ್ ಅದೇ ಹೇಳಿದ್ನಲ್ಲ, ನಾವ್ ಹಾಕೋ ಮೆಟೀರಿಯಲ್ ಮೇಲೆ ನಾವೆಲ್ಲ ಪುಡಿ ಮಾಡಾಕಿದ್ರೆ 2 ತಿಂಗಳು ರೆಡಿ ಆಗ್ಬಿಡ್ತೈತೆ. 2 ತಿಂಗಳಿಗೆ ನಾನು ಹೆಂಗಂದ್ರೆ ಹಂಗೆ ಹಾಕ್ತೀನಿ ಅಂತಂದ್ರೆ 4 ತಿಂಗಳು ಬೇಕು. 3 ತಿಂಗಳು ನಾನು 3 ತಿಂಗಳು ಅಂತ ಹೇಳ್ತೀನಿ. 3 ತಿಂಗಳಿಂದ 4 ತಿಂಗಳಿಗೆ ಹೋಗಿರೋದು ಉಂಟು ನನ್ನ ಇದರಲ್ಲಿ. ಹೋಗುತ್ತೆ 4 ತಿಂಗಳಾದ್ಮೇಲೆ ಕಂಪ್ಲೀಟ್ ಆಗಿ ಆಗುತ್ತೆ. ತಿರ್ಗಾ ಪ್ರೊಸೆಸ್ ಹಾಕ್ತೀರಾ, ತಿರ್ಗಾ ಮಾಡ್ತೀರಾ. ಹಂಗೆ ಮಾಡ್ತಾ ಹೋಗ್ತಾ ಇರ್ಬೋದು. ಈಗ ಎರೆಹುಳು ಬಿಡ್ತೀವಲ್ವಾ ನಾವು, ಇದು ಏನು ಎರೆಜಲ ಬರುತ್ತಲ್ಲ, ಎರೆಜಲ ಯಾವಾಗ್ಲಿಂದ ಅದು ಅಂದ್ರೆ ಫಲವತ್ತತೆ ಚೆನ್ನಾಗಿ ಬರುತ್ತೆ? ಒಳ್ಳೆ ಪ್ರಶ್ನೆ ಸರ್. ಏನಂತಂದ್ರೆ ಈಗ 15 ದಿವಸ ಆದ್ಮೇಲೆ ನಮ್ ಮೀಥೇನೆಲ್ಲ ಆರಾದ್ಮೇಲೆ ಎರೆಹುಳ ಬಿಡ್ತೀವಲ್ಲ, ಎರೆಹುಳ ಬಿಟ್ಟು ಕನಿಷ್ಠ ಅಂತಂದು 1 ವಾರದೊಳಗಡೆ ಅದು ಇಕ್ಕಕ್ಕೆ ಶುರು ಮಾಡುತ್ತೆ ಸರ್. ಅದು ಅಡ್ಜಸ್ಟ್ ಆಗಿ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆದ್ಮೇಲೆ ಅದು ಬಂದು ಇಕ್ಕೇನೆ ಯಾವ್ದೇ ಕಾರಣಕ್ಕೂ ಮೇಲಕ್ಕೆ ಬಂದು ಇಕ್ಕದು. ಇಕ್ಕಕ್ಕೆ ಶುರು ಮಾಡಾದ್ಮೇಲೆ ಎರೆಜಲ ನೀವು ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ 15 ದಿವಸ ಆ ಪ್ರೋಸೆಸ್ ನಡೀತೈತೆ. 15 ದಿವಸ ಆದ್ಮೇಲೆ ಅದು 16 ದಿವಸಕ್ಕೆ ನಾವು ಎರೆಜಲ ತೆಗಿಬೋದಾ ಅಂತಂತಾರೆ. ಅವಾಗಿನ ಎರೆಹುಳ ಬಿಟ್ಟಿರ್ತಾರೆ. ಅದು ಎರೆಹುಳ ತಿಂದು ಅದ್ರೊಳಗಡೆ ತಂದ ಇದನ್ನೆಲ್ಲ ಅರ್ಗಿಸ್ಕೊಂಡ್ ತಾನೆ ಅವಾಗ ನ್ಯೂಟ್ರಿಯೆಂಟ್ ಬರಕ್ ಚಾನ್ಸ್ ಇರೋದು. ಇಕ್ಕಕ್ಕೆ ಯಾವಾಗ ಶುರು ಮಾಡುತ್ತೆ ಅವಾಗಿಂದ ನೀವು ಎರೆಜಲ ತೆಗಿಬಹುದು. 1 ಲೀಟ್ರಿಗೆ 10 ಲೀಟರ್ ನೀರನ್ನ ಮಿಕ್ಸ್ ಮಾಡ್ಕೊಂಡು ನಾವು ಸ್ಪ್ರೇನಾದ್ರೂ ಮಾಡ್ಬೋದು, ಡ್ರಂಚ್ ಆದ್ರೂ ಮಾಡ್ಬೋದು. ನೀವು ಡ್ರಿಪ್ ಮೂಲಕನ ಕೊಡ್ರಿ, ಸ್ಪ್ರಿಂಕ್ಲರ್ ಅನ್ನ ಕೊಡ್ರಿ, ಹೆಂಗಾರು ಮಾಡ್ಕೊಟ್ರಿ. ಅಂದ್ರೆ 1 ಲೀಟ್ರಿಗೆ 10 ಲೀಟರ್ ನೀರು ಮಿಕ್ಸ್ ಮಾಡ್ಬೋದು. ಇದನ್ನ ನೀವು ಎಷ್ಟು ತಿಂಗಳು ಇಕ್ಕಬೇಕು ಅಂತ ಹೇಳಿದೀರಾ? ಇರ್ಲಿ, ನಾನು ಇರೋವರೆಗೂ ಇಟ್ಕೊಂತೀನಿ ಸರ್. ಅಂದ್ರೆ ಚೇಂಜ್ ಮಾಡ್ತಾ ಇರ್ಬೇಕಾ ಇದೇ ಇದ್ರ ನಡೆಯುತ್ತಾ ಸರ್? ಡ್ರಮ್ ಹಿಂಗೆ ಇರ್ಲಿ, ಏನು ತೊಂದರೆ ಇಲ್ಲ. ಇದ್ರಲ್ಲಿರೋ ಗೊಬ್ಬರನೆಲ್ಲ ತೆಗೆದು ಇದ್ರಲ್ಲಿರೋ ಎರೆಹುಳನ ಅಕಸ್ಮಾತ್ ನಾವು ತೆಗಿಬೇಕು ಅಂದ್ರೆ ಸಗಣಿ ಉಂಡೆ ಇಕ್ಕಿ ತೆಗಿಬಹುದು. ಓಕೆನಾ? ಇಲ್ಲ ಅದು ಬೆಲ್ಲ ಕಡ್ಲೆಟು ಎಲ್ಲ ಸಗಣಿ ಎಲ್ಲಾ ಮಿಕ್ಸ್ ಮಾಡಿ ಹಾಕಿ ತೆಗಿಬಹುದು. ಇಲ್ಲ ನಾನೇನ್ ಮಾಡ್ತೀನಿ, ನಾವೇನು ಮಾಡಕ್ ಹೋಗ್ತಿಲ್ಲ. ಸಿಂಪಲ್ ಆಗಿ ಹಿಂಗ್ ಕೆರ್ಕೊಂಡ್ ಹೋಗ್ತಾ ಇರ್ತೀನಿ. ಅದ್ ಕೆಳಗಡೆ ಹೋಗುತ್ತೆ. ಎರೆಹುಳನ ಇನ್ನೊಂದ್ ಡಂಪ್ ಮಾಡ್ಕೊಂತೀವಿ. ಅದಕ್ಕೆ ತುಂಬಿಸ್ಬಿಡ್ತೀವಿ. 15 ದಿವಸ ಅದೇನ್ ಪ್ರೊಸೆಸ್ ನಾವೆಲ್ಲ ಮಾಡ್ತೀವಿ. ತಿರ್ಗಿ ಹಂಗೆ ರೆಡಿ ಆಗ್ತಾ ಹೋಗ್ತೀವಿ. ಜಾಗ ಅಲ್ಲೇ ರೆಡಿ ಮಾಡ್ಕೊಂತ ಇದೀವಿ. ಹಂಗ್ ಮಾಡ್ಕೊಂತ ಇರ್ತೀವಿ ಅಷ್ಟೇ ಸರ್. ಇಕ್ಕಬಹುದು, ಇಕ್ಕೊಂಡ್ ರೆಡಿ ಮಾಡ್ಕೊಂತ. ಇದೆ ಸರ್, ಇದೆಲ್ಲ ಎರೆಜಲನೆ. ಇಲ್ಲಿ ತೋರಿಸಬಹುದು. ಇಲ್ಲಿ ಸ್ಟಾಕ್ ಮಾಡಿದೀನಿ ಸರ್.
ನಾನು ಕೆಲವೊಂದ್ಸರಿ ಸ್ಟಾಕ್ ಮಾಡಿ ಒಯ್ದಿರೋದು ಉಂಟು, ಕೆಲವೊಂದು ರೆಡಿ ಆಗ್ತಿದಂಗೆ ಒಯ್ದಿರೋದು ಉಂಟು. ಕಾರಣ ಯಾಕೆ ಅಂದ್ರೆ ಪರೀಕ್ಷೆ ಮಾಡ್ಬೇಕು ಅಂತ, ಏನೇನಾಗುತ್ತೆ ರಿಸಲ್ಟ್ ಏನೇನಾಗುತ್ತೆ ಇಲ್ಲಿ ಓಪನ್ ಮಾಡಿ ಸರ್ ಅಂತ. ಇದೆಲ್ಲ ಸ್ಟಾಕ್ ಮಾಡಿದೀನಿ, ತೋರಿಸ್ಬೋದು. ಇದೆಲ್ಲ ಎರೇಜ್ ಅಲ್ಲ, ಈಗ ರೆಡಿ ಇದೆ. ಈಗ ಇದು ರೆಡಿ ಇದೆ ಸರ್. ಇದು ಹತ್ತತ್ರ ಆಲೆ ಒಂದು 20 ದಿವಸ ಆಯ್ತು ಸರ್. ನೀವ್ ಎಷ್ಟು ದಿನ ಬೇಕಾದ್ರೂ ಇಕ್ಕೋಬಹುದು, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನೀವ್ ಎಷ್ಟು ದಿನ ಇಕ್ಕಂತಿರೋ ಒಬ್ಬಟ್ಟು ತಿಂದಂತೆ, ಒಬ್ಬಟ್ಟಿನ ಸಾರು ಇದ್ದಂಗೆ. ಈಗ ನಾವು ಅವತ್ತೇ ತಿನ್ನೋದಕ್ಕಿಂತ ಅವತ್ತು ಬೆಳಿಗ್ಗೆ ತಿಂದಾಗ ಹೆಂಗಿರ್ತಿತ್ತು ಅದೇ ತರ ಇದು ಅಷ್ಟೇ. ಎಷ್ಟು ದಿನ ಇಕ್ಕೊಂಡು ಹಾಕಬಹುದು, ಏನು ತೊಂದರೆ ಇಲ್ಲ. ಈಗ ಯಾರು ರೈತರು ನಮ್ಗೆ ಎರೆಜಲ ಬೇಕಾದ್ರೂ ಕೊಡ್ತೀರಾ? ಅದೇ ಇಲ್ಲಿ ಬಂದ್ರೆ ಸ್ಪಾಟಿಗೆ ಬಂದ್ರೆ ಕೊಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಾನು ಗಾಡಿಯಲ್ಲಿ ತಗೊಂಡೋಗಿ ಕೊಡೋದು ಅಥವಾ ಬಸ್ಸಿಗೆ ಹಾಕೋದು ಇವೆಲ್ಲ ಇಲ್ಲ. ಯಾಕಂದ್ರೆ ನನಗೆ ಅಷ್ಟು ಬಿಡುವಿಲ್ಲ. ಆಮೇಲೆ ಕೊಡೋಂತ ಪರಿಸ್ಥಿತಿನೂ ನಾನು ಇಲ್ಲ ಸರ್. ನನಗೆ ಬೇಕು. ಈಗ ನಾನು ಅವ್ರಿಗೆ 50 ರೂಪಾಯಿದೋ 500 ರೂಪಾಯಿದೋ ಕೊಟ್ಟೇನೆ, ನನಗೆ 500 ರೂಪಾಯಿ ಲಾಸ್ ಆಯ್ತು ಅಂತಾನೆ. ನನಗೆ 500 ರೂಪಾಯಿ ಗಿರ್ತು ಅಂತಲ್ಲ, ಅದೇ 500 ರೂಪಾಯಿ ನನ್ನ ಮಡಕೆ ಗಿಡಗಳಿಗೆ ಹಾಕಬಹುದು ಅಥವಾ ಇನ್ನೊಂದು ಮತ್ತೊಂದು ಗಿಡಗಳಿಗೆ ಹಾಕಬಹುದು. ನನಗೆ ರಿಸಲ್ಟ್ ಬರ್ತೈತೆ, ನಾನು ಯಾರಿಗೂ ಕೊಡಕ್ ಹೋಗಲ್ಲ, ನನಗೆ ಹಾಕ್ತಾ ಇದೀನಿ. ಸ್ನೇಹಿತರೆ, ನೀವು ವಿಡಿಯೋ ಬೇಕಾದ್ರೆ ಮಾಡ್ಕೊಳ್ಳಿ, ಐಡಿಯಾ ಬೇಕಂದ್ರೆ ಇವ್ರನ್ನ ಕೇಳಿ. ಏನು ಅಂತಂದ್ರೆ ನೀವು ಸ್ವಾವಲಂಬನೆಗೆ ಒಂದು ಪ್ರಯತ್ನ ಮಾಡಿ. ಅದಲ್ಲದೆ ಒಂದು ಏನಪ್ಪಾ ಅಂದ್ರೆ ನಂದೊಂದು ಕೋರಿಕೆ, ಆದಷ್ಟು 6 ಗಂಟೆಯಿಂದ 9 ಗಂಟೆ ಮೇಲೆ ಮಾಡ್ರಿ. ಯಾಕಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ವಿಡಿಯೋ ನೋಡ್ತಿದ್ದಂಗೆ, ವಿಡಿಯೋ ಬಿಡ್ತಿದ್ದಂಗೆ ಬರೋದೇ ಫೋನ್ ಕಾಲ್ಗಳು. ಬೆಳಗಿನಿಂದ ಸಾಯಂಕಾಲ ತನಕ ಅವ್ರ ಹತ್ರನೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ನಂಬ್ಕೊಂಡಿರೋ ಪ್ರಾಣಿಗಳಾಗಿರ್ಬೋದು, ತೋಟ, ನೀರು, ಇನ್ನೊಂದು ಮತ್ತೊಂದು ಕತೆ. ಅದಕ್ಕೆ 6 ಗಂಟೆಯಿಂದ 9 ಗಂಟೆಯಿಂದ ಮಾಡಿದ್ರೆ 9 ಮಾಡಿದ್ರೆ ನಾನು ಸಂಕ್ಷಿಪ್ತವಾಗಿ ಅವ್ರ ಜೊತೆಗೆ ನಿಂತು ಅವ್ರದ್ದು ರಿಸಲ್ಟ್ ಬರೋವರೆಗೂ ಜೊತೆಗೆ ಇರ್ತೀನಿ ಸರ್. ಅದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದ್ರಲ್ಲಿ ನಾನು ರಿಸಲ್ಟ್ ಕಂಡಿದ್ದೀನಿ. ನಂತರ 100 ಜನ ಬೆಳಿತಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ಏನು ಸರ್. ಆದ್ರೆ ಕೇಳಿ ಸುಮ್ನಾಗಬಾರ್ದು. ಮಾಡ್ತಾ ಮಾಡ್ತಾ ಬೆಳಿತಾ ಹೋಗ್ಬೇಕು ಸರ್. ಇದು ರೆಡಿ ಆಗಿ ಹೋಗ್ಬಿಟ್ಟಿದೆ. ಇದು ರೆಡಿ ಇದೆ ಸರ್. ಬೇಕು ಅಂದ್ರೆ ಬೇಕಾದ್ರೆ ನಾವು ಬಕೆಟ್ ಅಲ್ಲಿ ತುಂಬಿಕೊಂಡು ತಗೊಂಡೋಗಿ ಟ್ರೆಂಚ್ ಮಾಡಬಹುದು, ಏನಾದ್ರು ಬೇಕಾದ್ರೆ ಮಾಡ್ಕೋಬಹುದು. 1 ಲೀಟರ್ಗೆ 10 ಲೀಟರ್. ಹೌದು. ನೀವೆಲ್ಲ ಕೇಳಿದ್ರೆ ಇದರಿಂದ ಉಪಯೋಗ ಏನಾಗುತ್ತೆ, ನಾವೀಗ ಕೃಷಿಗೆ ಹಾಕಿ ಉಪಯೋಗ ಏನಾಗುತ್ತೆ ಅಂತ ನಾವು ಮುಂದೆ ಹೇಳ್ತಾ ಹೋಗೋಣ. ಅಂದ್ರೆ ಈಗ ನಾನು ಏನ್ ಬಳಸಿದೀನಿ, ಅಲ್ಲಿನ ಬೆಳೆಗಳ ಆರೋಗ್ಯ ಹೆಂಗೈತೆ ಅದನ್ನ ಹೇಳ್ತಾ ಹೋಗೋಣ. ಅಲ್ಲೇ ಹೇಳೋಣ ಸರ್, ಹೇಳ್ತಾ ಹೋಗೋಣ. ಓಕೆ. ಈಗ ಎರೆಜಲ ನೀವು ತೋರಿಸಿದ್ರಲ್ಲ, ಈಗ ಅದನ್ನ ಎಲ್ಲಿ ಬಳಸ್ತಾ ಇದ್ದೀರಾ, ಅದರಿಂದ ಏನೆಲ್ಲ ಬದಲಾವಣೆ ಆಗ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಅದೊಂದು ಕಣ್ಣರೆ ನೋಡ್ಬೇಕು. ಮೊದಲನೇದಾಗಿ ಈಗ ಎರೆಜಲ ಬಳಸೋರು ಕೇಳ್ತಾರೆ ಇವ್ರು ಯಾವ ತರ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ ಅಂತ. ನಾನು ಪ್ರೊಸೀಜರ್ ಹೆಂಗಪ್ಪ ಅಂತಂದ್ರೆ ಮೊದ್ಲು ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಡ್ರಿಪ್ ಮೂಲಕನೇ ಕೊಡ್ತಿದ್ದೆ ಸರ್. ಡ್ರಿಪ್ ಮುಖಾಂತರನೇ ಕೊಡ್ತಿದ್ದೆ. ಯಾವ ತರ ಕೊಟ್ಟಿದ್ದೀನಿ ಅಂದ್ರೆ ಇಲ್ಲಿ ಕಾಣ್ಬೋದು, ನೀವು ಇಲ್ಲಿ ತೋರಿಸಬಹುದು. ಇಲ್ಲಿ ಈ ತರ ಮಾಡಿದ್ದೀನಿ ನಾನು. ಅಂದ್ರೆ ಸೆಂಟ್ರಿಗೆ ಹಾಕ್ಬಿಟ್ಟಿದ್ದೀನಿ. ಅತ್ತ ಪೂರ್ತಿ ಅಡಿಗೆ ಕೋಕೋಗೂ ಇಲ್ಲ, ಇದಕ್ಕೂ ಇಲ್ಲ. ಯಾಕೆಂದ್ರೆ ಇಲ್ಲಿ ನಮ್ದು ಆಯ್ ನೀರಾವರಿ, ಡ್ರಿಪ್ ಸೆಂಟ್ರಿಗೆ ಹಾಕ್ದಾಗ 2 ತಗೊಂತೈತೆ. ಮೈನ್ ಸಿಂಪಲ್ ಏನಪ್ಪಾ ಅಂದ್ರೆ ಈ ಗರಿ ಎಲ್ಲೈತೋ ಅಲ್ಲೇ ಬೇರೆ ಇರೋದು ಮೈನ್ ಇಂಪಾರ್ಟೆಂಟ್ ನಮ್ಮ ಅಡಿಕೆ ಗಿಡಕ್ಕೆ. ಅದಕ್ಕೋಸ್ಕರ ಇಲ್ಲೇ ಬೇರೆ ಇರೋದ್ರಿಂದ ನಾನು ಇಲ್ಲೇ ಡ್ರಿಪ್ ಹಿಡಿದಿದ್ದೀನಿ. 2ಕ್ಕೂ ಆಗ್ತೈತೆ. 2ಕ್ಕೂ ಗೊಬ್ಬರದ ನೀರು ಹೋಗುತ್ತೆ. ಅಂದ್ರೆ ನಮ್ಮ ಸಾವಯವ ಲಿಕ್ವಿಡ್ ಹೋಗುತ್ತೆ ಅದರಲ್ಲಿ. ಆ ತರ ಮಾಡ್ಕೊಂಡಿದೀನಿ ನಾನು. ಡ್ರಿಪ್ ಅಲ್ಲೇ ಕೊಡ್ತೀನಿ. ಮೊದ್ಲು ಎಲ್ಲ ಒಯ್ತಿದ್ವಿ, ಗಿಡಕ್ಕೆ ಒಯ್ತಿದ್ವಿ. ಕರೆಂಟ್ ಇದ್ದಾಗ ಆ ತರ, ಕರೆಂಟ್ ಇಲ್ದಾಗ ಈ ತರ. ಈಗ ಏನ್ ಮಾಡಿದೀವಿ ಅಂದ್ರೆ ಸ್ಪೇರ್ ಪಂಪ್ ತಂದಿಕೊಂಡಿದೀವಿ. 2 HP ಸ್ಪೇರ್ ಪಂಪ್. ಯಾಕೆ ಅಂತಂದ್ರೆ ಡ್ರಂಚು ಒಂದೇ ಅಲ್ಲ, 15 ದಿವಸಕ್ಕೊಂದ್ಸರಿ ಡ್ರಂಚು, 15 ದಿವಸಕ್ಕೊಂದ್ಸರಿ ಸ್ಪ್ರೇ ಕೊಡೋದ್ರಿಂದ ಗಿಡ ಆರೋಗ್ಯವಾಗಿ ನಗನಾಗ್ತಾ ಚೆನ್ನಾಗಿ ಆರೋಗ್ಯವಾಗಿ ಬೆಳಿತವೆ. ನೀವು ನೋಡ್ಬೋದು. ಹಂಗೇನೆ ಇದೆಲ್ಲ ನೀವು ತೋರಿಸ್ಬೋದು. ನಾವ್ ಯಾವ ತರ ಮಾಡಿದೀನಿ ಅಂತಂದ್ರೆ ನೀವೆಲ್ಲ ತೋರಿಸ್ತಾ ಬರ್ಬೋದು. ಈಗ ನೋಡ್ರಿ, ನಮ್ಮ ಅಡಿಕೆ ತೋಟದಲ್ಲಿ ಯಾವ ತರ ಮಾಡಿದೀನಿ ಅಂದ್ರೆ ಅಡಿಕೆ ಪಕ್ಕದಲ್ಲಿ ಒಂದು ಬಾಳೆ, ಅಂದ್ರೆ ಏಕದಳ ದ್ವಿದಳ ಕಾಂಬಿನೇಷನ್ ಮಾಡಿದಿರೋದು. ಈಗ ಅಡಿಕೆ ಪಕ್ಕದಲ್ಲಿ ನಾವೇನ್ ಮಾಡಿದೀವಿ, ಇದು ದಾಯ ಬಂದ್ಬಿಟ್ಟು 10-9 ದಾಯ ಸರ್. 10-9 ದಾಯ ಅಂತಂದ್ರೆ ಪೂರ್ವ ಪಶ್ಚಿಮಕ್ಕೆ 9 ಅಡಿ ಐತೆ, ಹಿಂಗೆ ಉತ್ತರ ದಕ್ಷಿಣಕ್ಕೆ 10 ಅಡಿ ಐತೆ. ಅಂದ್ರೆ ಈ ಗಿಡದಿಂದ ಗಿಡಕ್ಕೆ 10 ಅಡಿ ಈ ತರ ದಾಯ ಮಾಡಿದೀವಿ. ಈ ದಾಯಿ ಸೆಂಟ್ರಲ್ಲಿ ನಾವೇನ್ ಮಾಡಿದೀವಿ, ಒಂದು ಬಾಳೆ, ಒಂದು ಕೋಕೋ, ಒಂದು ಗ್ಲಿರಿಸಿಡಿಯಾ, ಇದೇನ ಕಂಟಿನ್ಯೂ ಬೇರೆ ಬೇರೆ ತರ. ನೋಡ್ರಿ, ಇದು ಗ್ಲಿರಿಸಿಡಿಯಾ ಆಯ್ತಾ, ಕೋಕೋ, ಇಲ್ಲಿ ಏಲಕ್ಕಿ ಐತೆ. ಇಲ್ಲಿ ಅಲ್ಲೇ ತೋರಿಸ್ಬೋದು, ನೀವು ಆ ಕಡೆ ತಿರುಗಿಸಿ ತೋರಿಸ್ಬೋದು. ಏಲಕ್ಕಿ ಅಲ್ಲಿ ಚೆನ್ನಾಗಿ ಬಂದೈತೆ, ಅಲ್ಲಿ ತೋರಿಸ್ಬೋದು ಏಲಕ್ಕಿ ಬೇಕಾರೆ. ಈ ತರ ಕಾಂಬಿನೇಷನ್, ಏಕದಳ ದ್ವಿದಳ ಕಾಂಬಿನೇಷನ್ ನಾವು ಮಾಡ್ಕೊಂಡು ಹೋಗಿರೋದು ತೋಟದಲ್ಲಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇವೆಲ್ಲ ಹಾಕೋ ಉದ್ದೇಶ ಏನು ಅಂತಂದ್ರೆ ಬಾಳೆಯಿಂದ ಪೊಟ್ಯಾಶ್ ಸಿಗುತ್ತೆ. ಅಲ್ಲೇ ಸಿಕ್ಕಾಪಟ್ಟೆ ನಮಗೆ ಒಣತ್ಯಾಜ್ಯ ಸಿಗುತ್ತೆ. ಆ ಕಂದುಗಳು ಇನ್ನೊಂದು ಮತ್ತೊಂದು ನಾವು ಕಡ್ದಾಕರಿಂದ ಅಲ್ಲೂ ಗೊಬ್ಬರ ಆಗುತ್ತೆ. ಕಡ್ದಾಕ್ಬೋದು, ಎಬ್ಬಿಕ್ಬೋದು, ಏನಾದ್ರು ಮಾಡ್ಕೊಳ್ಳಿ, ಅದು ಒಣತ್ಯಾಜ್ಯ ಆಗುತ್ತೆ. ಆಮೇಲೆ ಮನೆ ಖರ್ಚುಗಳು ಉಳಿಯುತ್ತೆ. ಬೇಕಾದ ಬಾಳೆ ದಿನ ಏನು ವೇಸ್ಟ್ ಇಲ್ಲ. ಅದನ್ನ ತೆಗೆದು ನಾವು ಬೇಕಾದ್ರೆ 200 ಲೀಟರ್ ಡ್ರಮ್ಮಲ್ಲಿ ಹಾಕಿ ಅದನ್ನ ಪೊಟ್ಯಾಶ್ ಮಾಡ್ಕೋಬಹುದು. ಒಂದು ಗ್ಲಿರಿಸಿಡಿಯಾ ಸೊಪ್ಪು, ಸಾರಜನಕ ರಂಜಕ, ಪೊಟ್ಯಾಶ್ ಸಿಗ್ತೈತೆ ಅನ್ನೋದು ಎಷ್ಟು ಸತ್ಯನೋ ಅದೇ ರೀತಿ ಕಡ್ದು ಇಲ್ಲೇ ಬಿಟ್ರೆ ಗೊಬ್ಬರ ಹಾಕತ್ತೆ. ನಾವು ಎಲ್ಲೂ ಹೊರಗಡೆಯಿಂದ ಒತ್ಕೊ ಬರೋದಿರಲ್ಲ ಅನ್ನೋದು ಒಂದು. ಆಮೇಲೆ ಇದು ಅಷ್ಟೇ, ಕೋಕೋನು ಅಷ್ಟೇ. ಕೋಕೋಯಿಂದನೂ ಲಾಭ ಗಳಿಸಬಹುದು. ಇವತ್ತಿನ ಇದರಲ್ಲಿ ಒಂದು ಬೆಳೆ ಪದ್ಧತಿಯಿಂದ ಯಾವುದೇ ಕಾರಣಕ್ಕೂ ಲಾಭ ಗಳಿಸೋದು ಸುಳ್ಳು. ಇವತ್ತಿನ ಇದರಲ್ಲಿ ಅಡಿಕೆ ರೇಟ್ ಇರೋದು ಸತ್ಯ, ದುಡ್ಡು ಮಾಡ್ತಿರೋದು ಸತ್ಯ. ಎಷ್ಟೋ ಅದರಲ್ಲಿ ಬೆಳೆ ಅಂದ್ರೆ ಬಹುಬೆಳೆ ಪದ್ಧತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕೆಲಸ ಜಾಸ್ತಿ ಆಗ್ತೈತೆ, ವರ್ಕ್ ಜಾಸ್ತಿ ಆಗ್ತೈತೆ. ಆಮೇಲೆ ಮುಂದಕ್ಕೆ ಅಂದ್ರೆ ಫಸ್ಟ್ ವರ್ಷ 2 ವರ್ಷ ಅವನ್ನ ಅಂದ್ರೆ ಪೋಷಿಸೋದು ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಹೋಗ್ತಾ 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 ಅವು ನಮ್ಮನ್ನ ಸಾಕ್ತಾ ಹೋಗ್ತವೆ. ಗೊಬ್ಬರಗಳು ಆಗ್ತೈತೆ. ಆಮೇಲೆ ಗೊಬ್ಬರ ಹಾಕೋದಕ್ಕೆ ಅಂದ್ರೆ ನಮಗ್ ಗೊಬ್ಬರಗಳು ಉಳಿಸುತ್ತೆ. ಆಮೇಲೆ ನಮ್ಗೆ ಏನಪ್ಪಾ ಅಂತಂದ್ರೆ ಮೇಯ್ನು ಈ ದಕ್ಷಿಣದ್ದು ಪೂರ್ವದ್ದು
ಶೇಡ್ ಬೀಳೋದ್ರಿಂದ ನಮ್ಗೆ ಹತೋಟಿ ಆಕತೆ, ಸೂರ್ಯ ಗಾಳಿ ಬೆಳಕು ಎಲ್ಲ ಚೆನ್ನಾಗ್ ಆಕತೆ. ಒಟ್ನಾಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ಮಲೆನಾಡು ಕ್ರಿಯೇಟ್ ಆಗುತ್ತೆ. ಒಂದು ಇಲ್ಲಿ ನೀವು ತೋರಿಸ್ಬೋದು ಹಂಗೆ ನೋಡಿ ಸರ್, ಇದು ನಾನು ಕೋಕೋ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನೆಟ್ಟಿದ್ದು. ಹೌದು, ಈಗ ಅಲ್ಲೇ ವರ್ಷದ ಮೇಲೆ 3 ತಿಂಗಳು ಆಯ್ತು ಕೋಕೋನೆಟ್. ಇದು F9 ತಳಿ ಸರ್, ಕೋಕೋ F9 ಕೋಕೋ. ಕಾಯಿ ಬಂದು ಹಳದಿ ಕಲರ್ ಆಗುತ್ತೆ, ಹಣ್ಣಾದ್ಮೇಲೆ ಹಳದಿ ಕಲರ್ ಆಗುತ್ತೆ. ವರ್ಷ 3 ತಿಂಗಳಿಗೆ ಅಲ್ಲೇ ನೋಡಿ ತೋರಿಸ್ಬೋದು, ಅಲ್ಲಿ ಹೂವು ಆಗಿ ಕಾಯಿ ಆಗೈತೆ. ಇದನ್ನ ತೋರಿಸ್ಬೋದು ಸರ್, ವರ್ಷದ ಮೇಲೆ 3 ತಿಂಗಳಾಯ್ತು. ಇದೆಲ್ಲ ಅಲ್ಲಿ ಹೂವು ಆಗಿ ಕಾಯಿ ಆಗ್ತಿರೋ ಅಂತ. ಇದ್ರಲ್ಲಿ ಲಾಭ ಏನಪ್ಪಾ ಅಂತಂದ್ರೆ ಮೇಯ್ನು ನಮ್ಗೆ ಎಲೆ ಉದ್ರಿ ಗೊಬ್ಬರ ಆಗ್ತೈತೆ, ಆಮೇಲೆ ಒಳ್ಳೆ ಹ್ಯೂಮಸ್ ಕ್ರಿಯೇಟ್ ಮಾಡ್ತೈತೆ, ಒಳ್ಳೆ ತರಗಲೆಯಾಗಿ ನಮ್ಗೆ ನೆಲನ ತಂಪು ಮಾಡ್ತೈತೆ, ಸೂಕ್ಷ್ಮಾಣು ಜೀವಿಗಳಿಗೆ ಒಳ್ಳೆ ಒದಿಕೆ ಆಗ್ತೈತೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಕೆಂಜಗಳು ಸಿಕ್ಕಾಪಟ್ಟೆ ಇರ್ತವೆ ಅನ್ನೋದು ಸತ್ಯ ಸರ್. ಓಕೆ, ಆಮೇಲೆ ಇದಲ್ದೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದು 1 ವರ್ಷ ನಾವೇನು ಅಂದ್ರೆ ನೆಡ್ತೀವಲ್ಲ, ನೆಡೋದ್ರಿಂದ ಏನು ಆಕೈತೆ ಅಂದ್ರೆ ನೆಟ್ಟಾದ್ಮೇಲೆ ಕಳೆ ಸಿಕ್ಕಾಪಟ್ಟೆ ಆಗ್ತೈತೆ. ಅವಾಗ ಮೇಂಟೈನ್ ಮಾಡ್ಬೇಕು. 1 ವರ್ಷ ತನಕ ಕೋಕೋನ ಉಳಿಸ್ಕೊಂಡ್ರೆ ಆಮೇಲೆ ಏನಾದ್ರೂ ಅವಶ್ಯಕತೆ ಇಲ್ಲ. ಫಸ್ಟ್ನೇ ವರ್ಷ ನೀರ್ ಜಾಸ್ತಿ ಕೇಳುತ್ತೆ, ಆಮೇಲೆ ಬೆಳಿತಾ 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 ನೀರ್ ಕಮ್ಮಿ ಕೇಳುತ್ತೆ ಸರ್. ಇಲ್ಲಿ ನಾವೇನ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಕಟ್ ಮಾಡ್ಕೋಬಹುದು ಬ್ರಾಂಚಸ್ ಬಂದಂಗೆ. ಇಲ್ಲಿ ಬಂದಂತೆ ನೋಡಿ ಸರ್, ನಾನು ಕಟ್ ಮಾಡಿ ತೋರಿಸಬಹುದು. ಈ ತರ ಕಟ್ ಮಾಡಿದಾಗ ಹಿಂಗ್ ಬ್ರಾಂಚಸ್ ಗಳು ಹೊಡ್ಕೊಂತದೆ, ಇಲ್ಲೆಲ್ಲ ಕಾಯಿ ಶುರು ಆಗ್ತಾ ಹೋಗ್ತವೆ. ಕನಿಷ್ಠ ಅಂದ್ರೆ 5 ಬಿಟ್ಕೊಂಡ್ರೆ ಸಾಕು ಬ್ರಾಂಚಸ್. ನಾನು ಬಿಟ್ಕೊಂಡಿದ್ದೀನಿ 1, 2, 1, 3, 1, 4, 5 ಈ ತರ ಬಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ನನ್ನ ಹತ್ರ ತಯಾರಾಗ್ತಾ ಇರೋ ಗೊಬ್ಬರದಿಂದಾನೇ ಮಾಡ್ತಾ ಹೋಗ್ತಾ ಇರೋದು. ಇದೆಲ್ಲ ಏನ್ ನೀವು ನೋಡ್ತಾ ಇದೀರಲ್ಲ, ಇದೆಲ್ಲ ನಾನು ಈಗ ಉದಾಹರಣೆ OWDC ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಗೋಕುಪಾಮೃತ ಆಗಿರ್ಬೋದು, ಈಗ ನಾನ್ ತಯಾರು ಮಾಡ್ಕೊಂತ ಎರೆಜಲ್ ಆಗಿರ್ಬೋದು, ಎಲ್ಲಾನು ಸ್ಪ್ರೇನು ಮಾಡ್ತಾ ಇದೀನಿ, ಡ್ರಂಚ್ನು ಮಾಡ್ತಾ ಇದೀನಿ. 15 ದಿವಸಕ್ಕೆ ಒಂದ್ಸಾರಿ ಈ ತರ ಮಾಡ್ತಾ ಹೋಗ್ತಾ ಇದೀನಿ. ಇದನ್ನೆಲ್ಲ ನಾನು ಯಾವುದೇ ರಾಸಾಯನಿಕ ಬಳಸದೆ ಕಂಪ್ಲೀಟ್ ಆಗಿ ನಾನು ನಮ್ಮ ಸಮಯನ ನಾನು ಇವಕ್ಕೆ ತೊಡಗಿಸ್ಕೊಂಡು ಇದರಿಂದ ನಾನು ಖುಷಿಯಾಗಿದ್ದೀನಿ, ಅವನು ಖುಷಿ ಪಡಿಸ್ತಾ ಹೋಗ್ತಾ ಇದೀನಿ. ಅಲ್ಲ, ಇದು ಈಗ ಏಕದಳ ದ್ವಿದಳ ಸಸ್ಯಗಳನ್ನ ಇವನ್ನ ಯಾಕೆ ಬೆಳಿಬೇಕು ಅಂತ ಸರ್? ಇಲ್ಲಿ ಏಕದಳ ಅಂತ ಬಂದಾಗ ಚಪ್ಪಟೆ ಆಕಾರ ಅಂದ್ರೆ ಏಕದಳ ಅಡಿಕೆ, ಏಕದಳಕ್ಕೆ ಬಂದ್ಬಿಡ್ತೀನಿ. ಅಡಿಕೆ ಏಕದಳ, ಅಡಿಕೆ, ತೆಂಗು, ಬಾಳೆ, ಶುಂಠಿ, ಅರಿಶಿನ, ಏಲಕ್ಕಿ ಇವೆಲ್ಲ ಏಕದಳ. ಇವೆಲ್ಲ ಮೇಲೆ ಬೇರೆ ಇರೋದು, ಆಳ ಬೇರೆ ಹೋಗಲ್ಲ, ಹಿಂಗ ಅಡ್ತಾ ಹೋಗ್ತವೆ. ಇದ್ರ ನಡುವೆ ಆಳ ಬೇರೆ ಹೋಗೋದು ಹಾಕಿದ್ರೆ ಯಾವ್ದಕ್ಕೂ ರೂಟ್ ಕಾಂಪಿಟೇಷನ್ ಇರಲ್ಲ. ಉದಾಹರಣೆ ಅಡಿಕೆ ಗಿಡ ಜೊತೆಗೆ ಬಾಳೆ ಹಾಕಿದ್ರೆ ಕಾಂಪಿಟೇಷನ್ ಬರುತ್ತೆ. ಅದು ಮೇಲೆ ತಗೊಳೋದು ಗೊಬ್ಬರ, ಇದು ಮೇಲೆ ತಗೊಳೋದು. ಅವಾಗ ಯಾವ್ದು ಬಲಿಷ್ಠವಾಗಿರ್ತದೋ ಅದು ಬೆಳೀತಾ ಹೋಗುತ್ತೆ, ಯಾವ್ದು ವೀಕ್ ಆಗುತ್ತೋ ಅದು ಆಗುತ್ತೆ. ಅದಕ್ಕೋಸ್ಕರ ಏಕದಳ ದ್ವಿದಳ ಕಾಂಬಿನೇಷನ್ ಮಾಡೋದ್ರಿಂದ ನಮ್ಗೆ ಅದು ಬೇಕಾದ ಅದು ತಯಾರು ಮಾಡ್ಕೊಳತ್ತೆ, ಇದು ಬೇಕಾದ ಇದು ತಯಾರು ಮಾಡ್ಕೊಳತ್ತೆ. ಇವೆರಡೂ ಜೊತೆ ಆಗೋದು, ಏಕದಳ ದ್ವಿದಳ ಜೊತೆ ಆಗೋದ್ರಿಂದ ರೋಗ ಕಂಟ್ರೋಲ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಬಹಳ. ಅದಕ್ಕೆ ಯಾವ ಜಾಗದಲ್ಲಿ ಯಾವ ಸಮಯಕ್ಕೆ ಎಂತೆಂತ ಗಿಡನ ನಾವು ಜೋಡಣೆ ಮಾಡಬೇಕು ಅನ್ನೋದು ನಮಗ್ ಬಿಟ್ಟಿದ್ದು ಅಷ್ಟೇ. ಆತರ ನೀವು ತೋರಿಸ್ತಾ ಹೋಗ್ಬೋದು, ಸುತ್ತಲೂ ವಾತಾವರಣನ ಸುತ್ತೂರ ನೀವು ಒಂದ್ ರೌಂಡ್ ಹಂಗೆ ತೋರಿಸ್ತಾ ಹೋಗ್ಬೋದು. ಈ ತರ ಎಲ್ಲೂ ಖಾಲಿ ಬಿಟ್ಟಿಲ್ಲ ಸರ್. ಈಗ ಸಿಂಪಲ್ ಆಗಿ ನೋಡ್ಬೇಕು ಅಂತಂದ್ರೆ ಇದನ್ನ 1 ವರ್ಷ ಅಂದ್ರೆ ಕೋಕೋ ಇಟ್ಟು 1 ವರ್ಷ 3 ತಿಂಗಳು, ಅದ್ರ ಜೊತೆಗೆ ನಾನು ಬಾಳೆ ಹಾಕಿರ್ಬೋದು, ಗ್ಲಿರಿಸಿಡಿ ಹಾಕಿರ್ಬೋದು, ಏಲಕ್ಕಿ, ಚಕ್ಕೆ, ಲವಂಗ ಈ ತರ ಎಲ್ಲ ನಾನು ಹಾಕ್ತಾ ಹೋಗಿದ್ದೀನಿ. ಇನ್ನೊಂದು ವರ್ಷ 1 ವರ್ಷ ಕಳಿಯೋದ್ರೊಳಗಡೆ ಫುಲ್ ಕವರ್ ಆಗ್ಬಿಡುತ್ತೆ ಸರ್. ಹೆಂಗಪ್ಪ ಅಂದ್ರೆ ನಡಿರಲೇ ಕೀರ್ತಿ ತೋಟದಾಗ ಕುತ್ಕೊಂಡು ಊಟ ಮಾಡೋಣ ಅನ್ಬೇಕು, ಅಷ್ಟು ತಂಪಾಗಿರ್ತೈತೆ ತೋಟ. ಅದು ಬಹಳ ಇಂಪಾರ್ಟೆಂಟ್ ಬೇಸಿಗೆ ಕಾಲದಲ್ಲಿ. ಈ ತರ ಮಾಡ್ತಾ ಬರ್ತಾ ಇದೀನಿ ಸರ್. ಈಗ ಎರೆಜಲ ನೀವು ಅಲ್ಲಿ ತಯಾರಿಸಿದ್ರಲ್ಲ, ಅದನ್ನ ಇದು ಕೊಡ್ತಾ ಇದೀರಿ ಈಗ? ಹೌದು ಸರ್, ಎರೆಜಲನ ನಾವೇನ್ ಮಾಡ್ತೀನಿ ಅಂತಂದ್ರೆ 200 ಲೀಟರ್ ಡ್ರಮ್ಗೆ, ಅದು 200 ಲೀಟರ್ ಬ್ಯಾರೆಲ್, 200 ಲೀಟರ್ ಬ್ಯಾರೆಲ್ಗೆ 180 ಲೀಟರ್ ನೀರ್ ಹಿಡಿತೀನಿ. 20 ಲೀಟರ್ನ ಎರೆಜಲ ಒಯ್ತೀನಿ. ಆಯ್ತಾ? ನಾನು ಹೇಳ್ತಿರೋದೇನು, 1 ಲೀಟರ್ಗೆ 10 ಲೀಟರ್ ನೀರ್ ಮಿಕ್ಸ್ ಮಾಡ್ಬೇಕು. ಅದೇ ಅಲ್ಲಿಗೆ 180 ಲೀಟರ್ಗೆ 20 ಲೀಟರ್ ಮಿಕ್ಸ್ ಮಾಡಿದ್ರೆ 200 ಲೀಟರ್ ಆಯ್ತು. ಅದೇ 200 ಲೀಟರ್ಗೆ ಜಾಸ್ತಿ ಆಗುತ್ತೆ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ 200 ಲೀಟರ್ ಬ್ಯಾರೆಲ್ಗೆ 20 ಲೀಟರ್ ನಮ್ಮ ಎರೆಜಲ ಒಯ್ದ್ರೆ 220 ಆಯ್ತು. 1 ಲೀಟರ್ಗೆ 10 ಲೀಟರ್ ಅಂತಂದ್ರೆ ನಾನು 20 ಲೀಟರ್ 180 ಲೀಟರ್ ನೀರು, 20 ಲೀಟರ್ ಎರೆಜಲ ಈ ತರ ಹಾಕೊಂಡು ಅದನ್ನ ಡ್ರಂಚಾರು ಮಾಡು ತಗೊಂಡ್ ಬಕೆಟ್ ಅಲ್ಲಿ. ಇಲ್ಲ ಅಲ್ಲೇ ಕಲೆಕ್ಷನ್ ಮಾಡಿ ಪೈಪ್ ಕಲೆಕ್ಷನ್ ಮಾಡಿ ಮಾಡು, ಇಲ್ಲ ಸ್ಪ್ರೇನ್ ಆದ್ರೂ ಹಾಕೊಂಡ್ ಮಾಡು, ನಿಮ್ ಅನುಕೂಲ, ನೀವ್ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಈ ಎರೆಜಲ ಹಾಕಿದ್ಮೇಲೆ ಏನೋ ಬದಲಾವಣೆ ಆಗಿದ್ಯಾ? ಆಗಿದೆ ಸರ್. ಎರೆಜಲ ಹಾಕಾದ್ಮೇಲೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಓಕೆನಾ? ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೇಯ್ನು ಬೇರು ಗಟ್ಟಿಯಾಗಿದೆ ಸರ್. ಆಮೇಲೆ ಹಸಿರು ಇದೆ, ಬೇಕಾದ್ರೆ ನೀವು ತೋರಿಸ್ಬೋದು. ಎಲ್ಲಾ ಇದ್ರಲ್ಲೂ ಹಚ್ಚ ಹಸಿರಿದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಿಗ್ತಾ ಹೋಗ್ತದೆ. ನಾವ್ ಇಲ್ಲಿ ನಾಲ್ಕದಿಂದ ಕವರ್ ಮಾಡೋದ್ರಿಂದ ಅವಕ್ಕೆ ಯಾವುದೇ ರೀತಿ ಬಿಸಿಲು ಬೀಳೋದ್ರಿಂದ ಒದಕೆ ಆಗ್ತದೆ. ಆಮೇಲೆ ವೈವಿಧ್ಯಮಯನ ಸೃಷ್ಟಿ ಮಾಡ್ತೀವಿ ನಾವು. ಎಲ್ಲಾ ತರ ವೈವಿಧ್ಯಮಯ ಸೃಷ್ಟಿ ಆಗೋದ್ರಿಂದ ಯಾವುದೇ ರೋಗ ಬರಲ್ಲ, ಕಂಟ್ರೋಲ್ ಆಗುತ್ತೆ. ಒಂದೇ ಬೆಳೆ ಪದ್ಧತಿ ಮಾಡಿದಾಗ ರೋಗ ಬರುತ್ತೆ ಸರ್. ಆ ತರ.
ಒಟ್ಟಾಗಿ ಒಳ್ಳೆ ಒಳ್ಳೆ ಗ್ರೋತ್ ಒಳ್ಳೆ ಹೌದು. ಫಲವತ್ತವಾಗಿ ಗಿಡ ಹೌದು, ಯಾವುದೇ ಹೌದು ಆಗಲಿ ಸರ್. ಬರುತ್ತೆ. ಹೌದು, ಒಳ್ಳೆ ಫಲವತ್ತತೆ ಬರುತ್ತೆ, ಒಳ್ಳೆ ಪೋಷಕಾಂಶಗಳು ಇರ್ತವೆ ಅದರಲ್ಲಿ. ಹ್ಮ್. ಎರೆಜಲದಲ್ಲಿ, ಯಾಕಂದ್ರೆ ಎರೆಹುಳ ಅಂತಂದ್ಮೇಲೆ ನ್ಯೂಟ್ರಿಯೆಂಟ್ ಇರೋ ಅಂತ ಕಣಜ, ಅದರಿಂದ ಒಳ್ಳೆ ಪೋಷಕಾಂಶ ಇರುತ್ತೆ ಸರ್. ಓಕೆ. ಎರೆಜಲದಿಂದ ಏನೆಲ್ಲ ಅನುಕೂಲಗಳಿದೆ ಅಂತ ಹೇಳ್ಬಿಟ್ಟು ಹೌದು. ಇನ್ನು ಏನೆಲ್ಲ ಗಿಡಗಳಲ್ಲಿ ಬೆಳವಣಿಗೆ ಆಗ್ಬೋದು? ಸರ್, ಈಗ ಇದನ್ನ ಹಾಕೋದ್ರಿಂದ pH ಲೆವೆಲ್ ಸಮತೋಲನ ಆಗುತ್ತೆ ಸರ್. ಆಮೇಲೆ ಬೇರು ಇನ್ನ ಗಟ್ಟಿ ಆಗ್ತಾವ, ಗಟ್ಟಿ ಆಗುತ್ತೆ. ಬೇರು ಗಟ್ಟಿ ಆಗ್ತಾ ಹೋಗ್ತಾ ಇರ್ತೈತೆ. ಹ್ಮ್. ಅದು ಬಿಟ್ರೆ ನಮ್ಗೆ ಅದು ಹಚ್ಚ ಹಸಿರು ಆಗ್ತೈತೆ. ಹೂವ ಕಾಯಿಗಳು. ಹೌದು ಸರ್, ಹೂವ ಕಾಯಿ ಉದುರದಂತೆ ನೋಡ್ಕೊಂತೈತೆ. ಹ್ಮ್. ಮೇನ್ ಹೂವ ಕಾಯಿ ಉದುರದಂತೆ ನೋಡ್ಕೊಂತೈತೆ. ಅವು ಆಮೇಲೆ ಇನ್ನ ನಮ್ ನೆಲ ಫಲವತ್ತತೆ ಇನ್ನ ಉತ್ಕೃಷ್ಟವಾಗತ್ತೆ ಸರ್. ಹ್ಮ್. ಮಣ್ಣಿನ ಫಲವತ್ತತೆ ಉತ್ಕೃಷ್ಟವಾಗತ್ತೆ. ಆಮೇಲೆ ಎರೆಹುಳುಗಳಿಗೆ ಒಳ್ಳೆ ಒದಕೆ ಆಗ್ತೈತೆ, ಅಂದ್ರೆ ಎರೆಹುಳುಗಳು ಇನ್ನ ಉತ್ಪತ್ತಿ ಆಗ್ತಾವ, ಅದರಲ್ಲಿ ಹ್ಮ್. ಮಣ್ಣು ಸ್ಮೂತ್ ಆಗ್ತೈತೆ, ಶಕ್ತಿ ವೃದ್ಧಿ ಆಗುತ್ತೆ. ಶಕ್ತಿ ವೃದ್ಧಿ ಆಗುತ್ತೆ ಸರ್, ಹ್ಮ್. ನೆಲ ಸ್ಮೂತ್ ಆಗುತ್ತೆ ಸರ್. ಒಂದ್ ಒಳ್ಳೆ ಪವರ್ ಕೊಟ್ಟಂಗ ಆಗುತ್ತೆ. ಈಗ ನಮ್ಗೆ ಕೆಲವೊಂದ್ ಕಷಾಯ ಎಲ್ಲ ಕುಡಿದ್ರೆ ಹೇಳ್ತಾರಲ್ಲ ಎಲ್ಲ ದೇವರ ಹೌದು, ಶಕ್ತಿ ಹೌದು ಸರ್. ಹೆಚ್ಚಾಗುತ್ತೆ ಅದ್ರ ನಮ್ಗೆ. ಜೊತೆಗೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಹ್ಮ್. ಅದು ಹೂವು ಆಗಂತ ಅಂದ್ರೆ ಹೂವು ಅಂದ್ರೆ ಈಗ ಸೇವಂತಿಗೆ ಇನ್ನೊಂದು ಹೂದ್ ಏನ್ ಬರ್ತವೆ ಅಂತವಕ್ಕೆ ಸ್ಪ್ರೇ ಮಾಡೋದ್ರಿಂದ ಜೇನುಹುಳ ಅಟ್ರಾಕ್ಟ್ ಆಗ್ತವೆ ಸರ್. ಹಾ, ಅದು ಹಾ. ಬಹಳ ಇಂಪಾರ್ಟೆಂಟ್. ಹ್ಮ್. ಅದ್ರಲ್ಲೂ ಏನಾದ್ರು ಇದನ್ನ ನಾವು ಕರೆಕ್ಟ್ ಆಗಿ, ಈಗ ಇನ್ನೇನು ಉದಾಹರಣೆ ನಮ್ಮ ಅಡಿಕೆ ತೋಟದಲ್ಲಿ ಏನು ಹಿಂಗಾರು ಅಂದ್ರೆ ಮುಂಗಾರ ಆಗುತ್ತಲ್ಲ, ಹೂವು ಸಿಂಗಾರ ಆಗುತ್ತಲ್ಲ, ಸಿಂಗಾರ ಆಗುವಾಗ ಹಾಕಿದ್ರೆ ಜೇನುಹುಳ ಅಟ್ರಾಕ್ಟ್ ಆಗ್ತವೆ ಸರ್. ಇದು ಬಹಳ ಇಂಪಾರ್ಟೆಂಟ್. ಹ್ಮ್. ಮತ್ತೆ ಅಡಿಕೆ ಇಳುವರಿನೂ ಕೂಡ ಜಾಸ್ತಿ ಜಾಸ್ತಿ ಆಗುತ್ತೆ ಸರ್. ನಾನೀಗ ಇದನ್ನ ವರ್ಷಕ್ಕೆ 4 ಟೈಮ್ ಕೊಡ್ತಾ ಇದೀನಿ ಸರ್. 4 ಟೈಮ್ ಕೊಡ್ತಾ ಇದೀನಿ. ಕನಿಷ್ಠ ಅಂದ್ರೆ ನೀವು ಬೇಕಾದ್ರೆ 3 ತಿಂಗಳಿಗೆ ಒಂದೊಂದ್ಸತಿ ಕೊಡ್ಬೋದು, ಆತರ. ಓಕೆ ಸ್ನೇಹಿತರೆ, ನೀವು ಯಾರಾದ್ರೂ ಎರೆಜಲ ಮಾಡ್ತೀರಾ ಅಂತಂದ್ರೆ ಖಂಡಿತ ಕೀರ್ತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಾಧ್ಯವರೇ ನೇರವಾಗಿ ಭೇಟಿ ಕೊಡಿ, ಅವ್ರು ನಿಜವಾಗ್ಲೂ ಕೂಡ ಮಾಹಿತಿಗಳನ್ನ ಕೊಡ್ತಾರೆ. ಸ್ನೇಹಿತರೆ, ಇದು ಏನು ಆದಷ್ಟು ನಾನ್ ಬಿಡುವಾಗಿರೋದ್ ನೋಡ್ಕೊಂಡು 6ರಿಂದ 9 9 ಗಂಟೆ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಏನನ್ನ ಕರೆ ಮಾಡೋದಿಲ್ಲ ಮಾಡಿ. ಹಸಿರು ಸಿರಿಯಲಿ ಮನಸ್ಸು ಬೆರೆಯಲಿ ನವಿಲೇ ನಿನ್ನಂತೆ ನುಡಿವೆ, ನಿನ್ನಂತೆ ನಲಿವೆ. ಸ್ನೇಹಿತರೆ ನೋಡ್ಬೋದು, ಇದು 2 ಲೀಟರ್ ಎರೆಜಲ, 1 ಲೀಟ್ರಿಗೆ 10 ಲೀಟರ್ ನೀರು ಮಿಕ್ಸ್ ಮಾಡ್ಬೋದು. ನಾನು 2 ಲೀಟ್ರನ್ನ 12 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ತಿದ್ದೀನಿ. 2 ಲೀಟ್ರ್ ಎರೆಜಲನ 12 ಲೀಟ್ರಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಆದರೆ ಇಂಪಾರ್ಟೆಂಟ್ ಅಲ್ಲಿ ಒಯ್ಯೋದ್ರ ಮೇಲೆ ಡಿಪೆಂಡ್ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ಒಯ್ತೀವಿ ಅಂತ. ಇದು ನಾವು ತೋರ್ಸಕ್ಕೋಸ್ಕರ ಅಂತ ಮಾಡಿರೋದು. ಇದನ್ನ ಈಗ ನೀವು 1 ಲೀಟ್ರ್ ಅಂದ್ಕೋಬೇಕು. ನಾನು 2 ಲೀಟ್ರ್ ಅಂತ ಹೇಳಿದ್ರೆ ಇದು 1 ಲೀಟ್ರು, ಇದು 10 ಲೀಟ್ರ್ ಅಂದ್ಕೋಬೇಕು. ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರ್ಸಕ್ಕೆ ಅಂತ ನಾವು ಮಾಡ್ತಾ ಇರೋದು. ಇದನ್ನ ಇದರಲ್ಲಿ ಒಯ್ತೀವಿ. ಈ ಥರ ಪೆಟ್ರೋಲ್ ಕಲರ್ ಬರ್ತೈತೆ, ಅದು ನೀರಲ್ಲಿ ಮಿಕ್ಸ್ ಮಾಡಿದಾಗ ಈ ಥರ ಪೆಟ್ರೋಲ್ ಕಲರ್ ಬರಬೇಕು. ಈ ಥರ ಗಂಜಲ ನೋಡ್ರಿ, ಸೇಮ್ ಹಸಿನ ಗಂಜಲ ಥರ ಆಗೋಯ್ತು. ಇದನ್ನ ಬೇಕಾದ್ರೆ ನಾವು 1 ಲೀಟ್ರ್ ಒಯ್ಬೋದು. ಈಗ ನಾನು 2 ಲೀಟ್ರ್ ಮಿಕ್ಸ್ ಮಾಡಿರೋದ್ರಿಂದ ಒಂದು ಅರ್ಧ ಲೀಟ್ರ್ ಒಯ್ತೀನಿ ಒಂದೊಂದು ಗಿಡಕ್ಕೆ, ತೋರಿಸ್ಬೋದು. ಇವಾಗ ನೋಡ್ರಿ, ಇಲ್ಲಿ ಗಿಡ, ಅಕ್ಕಿ ಗಿಡ ಇದೆಯಾ ನೋಡ್ರಿ. ನಾವ್ ಎಲ್ಲಿಗೆ ಒಯ್ಬೇಕಪ್ಪ ಅಂದ್ರೆ ಇಲ್ಲಿ ಬೇರೆ ಐತೆ. ನಾವೇನ್ ಮಾಡ್ತೀವಿ, ಇಲ್ಲಿಗೆ ಒಯ್ತೀವಿ. ಬೇರೆ ಇಲ್ಲಿ ರಿಟರ್ನ್ ಇಲ್ಲಿ ಬಂದು ಕುಡಿತೈತಾ? ಕುಡಿಯಲ್ಲ, ಇಲ್ಲಿಗೆ ಒಯ್ಬೇಕು. ಇಲ್ಲಿದೆಯಾ, ಈ ನೇರದಲ್ಲಿ, ಈಗ ಇದ್ರೆ ಈ ನೇರದಲ್ಲಿ ಇಲ್ಲಿ ಒಯ್ಬೇಕು. ಒಂದು ಅರ್ಧ ಲೀಟ್ರ್ ಇಷ್ಟೇ, ಮುಗ್ದೋಯ್ತು. ಇಷ್ಟೇ, ಇದನ್ನು ಹಾಕಂತ ಹೋಗೋದು ಒಂದು ಅಂದಾಜು ಇಷ್ಟೇ. ಯಾವುದೇ ಕಾರಣಕ್ಕೂ ತೇವಾಂಶ ಇರಬೇಕು ಮಣ್ಣಲ್ಲಿ. ನೋಡ್ರಿ, ಹಿಂಗೆ ಮುಟ್ಟಿದ್ರೆ ಹಿಂಗೆ ಅಷ್ಟು ತೇವಾಂಶ ಇರಬೇಕು. ಇಷ್ಟು ತೇವಾಂಶ ಇದ್ರೆ ಮಾತ್ರ ಹಾಕ್ರಿ. ತೇವಾಂಶ ಹಾಕ್ಬೇಕು. ಹೌದು, ಮಣ್ಣೆಲ್ಲಕ್ಕೆ ಹಾಕ್ಬಾರ್ದು. ಅಷ್ಟ ಹಾಕಂತ ಹೋಗ್ತಾ ಹೋಗೋದು ನಾವು ಅಷ್ಟೇ. ನಾನೇನು ಮಾಡ್ತೀನಿ ಅಂದ್ರೆ ಇಲ್ಲಿ ಬರ್ತೀನಿ, ಇಲ್ಲಿ ಬಂದ್ಬಿಡೋಣ. ನೋಡ್ರಿ, ಹಿಂಗೆ ಹಾಕಂತ ಹೋಗೋದು ಅಷ್ಟೇ. ಯಾಕೆ ಇಲ್ಲಿ ಹಾಕಿದೀನಿ ಅಂದ್ರೆ ಈ ಗಿಡನೂ ತಗೋಬೇಕು, ಈ ಗಿಡನೂ ತಗೋಬೇಕು. 2 ಗಿಡನೂ ತಗೋಬೇಕು. ಆದ್ರೆ ಹಾಕುವಾಗ ಅದ್ರ ಆಯತ್ ನೋಡ್ಕೊಂಡು ಹಾಕ್ಬೇಕು. ಈಗ ಅದು ತಗೋಣ, ಇಲ್ಲಿ ಗನ ಬೇರೆ ಇರಲ್ಲ ಏಲಕ್ಕಿ ಅಂತ ಸ್ವಲ್ಪ ಒಂದಡಿ ಪಕ್ಕದಲ್ಲಿ ಹಿಂಗೆ ಒಯ್ತಾ ಹೋಗ್ಬೇಕು. ತೇವಾಂಶ ಯಾಕಂದ್ರೆ ಆಯ್ತು, ಯಾವ ಲೇಬರ್ ಸಹಾಯ ಇಲ್ಲದೆ ನಾವೇ ಮಾಡ್ಕೋಬಹುದು. ಇದೆಲ್ಲ ನೀರು ಹಾಕಿರೋದ್ರಿಂದ ಹಂಗೆ ಹಿಂಕೆ ಹೋಗ್ಬಿಡ, ಹಿಂಗೆ ಹಾಕೊಂಡು ಹೋಗೋಣ ಹಿಂಕೆನೆ. ಆದ್ರೆ ಒಂದು ಏನಪ್ಪಾ ಅಂದ್ರೆ ಈ ಸಮಯದಲ್ಲಿ ಹೇಳೋದೇನೆಂದ್ರೆ, ಈ ತರ ಒಣ್ಣೆಲ್ಲ ಆದಾಗ ಏನಾದ್ರು ಗರಿ ಮುಚ್ಚಿದ್ರೆ ಒಳ್ಳೇದು. ಇಲ್ಲ ಮಾಡ ಮುಚ್ಕೊಂಡಿರ್ಬೇಕು. ಇಲ್ಲ ಬೆಳಿಗ್ಗೆ 8 ಗಂಟೆ ಒಳಗಡೆ ಹೋಗ್ಬೇಕು. ಇಲ್ಲ ಸಂಜೆ 4 ಗಂಟೆ ಮೇಲೆ ಹಾಕ್ಬೇಕು. ಇಲ್ಲ ಈ ತರ ಲೈವ್ ಮಲ್ಚಿಂಗ್ ಇರುತ್ತಲ್ಲ ನೋಡಿ, ತೋರಿಸ್ರಿ.
ಈ ತರ ಲೈವ್ ಮಲ್ಚಿಂಗ್ ಇರುತ್ತಲ್ಲ, ಈ ತರ ಲೈವ್ ಮಲ್ಚಿಂಗ್ ಅಲ್ಲಿ ಒಯ್ದ್ರು ತೊಂದರೆ ಇಲ್ಲ, ಏನೂ ಆಗಲ್ಲ. ಯಾಕಂದ್ರೆ ಅದು ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗೋಕ್ಕೆ ಅವಕ್ಕೆ ಒಳ್ಳೆ ಒದಿಕೆ ಮಾಡ್ಕೊಟ್ಟಂಗೆ ಇರುತ್ತೆ, ತಂಪಾಗಿರುತ್ತೆ. ಹೌದು, ತಂಪಾಗಿರುತ್ತೆ, ಹೊರಟೋಗ್ಬಿಡುತ್ತೆ. ಹೌದು, ತಂಪರು. ಹಾಂ, ಈ ಥರ ಆಗ್ತಾ ಹೋಗೋದು ಅಷ್ಟೇ, ಒಂದೇ ಪ್ರಮಾಣದಲ್ಲಿ ಆಗ್ತಾ ಹೋಗೋದು. ನೋಡಿ, ಇದು ಅಷ್ಟೇ, ಇದು ಲವಂಗ. ಈ ಥರ ಆಗ್ತಾ ಹೋಗೋದು. ಈ ಥರ 3 ತಿಂಗಳಿಗೆ ಒಂದೊಂದ್ಸತಿ ಆಗ್ತಾ ಇರಬೇಕು. ವರ್ಷಕ್ಕೆ 4 ಸತಿ ಹಾಕಿದ್ರೆ ಸಾಕು. ಆದರೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬೆಳಿಗ್ಗೆ 8 ಗಂಟೆ ಒಳಗಡೆ ಹಾಕಬೇಕು, ಇಲ್ಲ ಸಂಜೆ 4 ಗಂಟೆ ಮೇಲೆ ಹಾಕಬೇಕು, ತೇವಾಂಶ ಇರಬೇಕು. ಓಕೆ ಕೀರ್ತಿ ಅವರೇ, ನಮ್ಗೆ ಇಲ್ಲಿವರೆಗೂ ಎರೆ ಜಲದ ಬಗ್ಗೆ ನಮಗೆ ಮಾಹಿತಿನೇ ಗೊತ್ತಿರಲಿಲ್ಲ. ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ ಚಾನಲ್ ಪರವಾಗಿ ನಿಮ್ಗೆ ಧನ್ಯವಾದಗಳು ಹಾಗೂ ನಮಸ್ಕಾರಗಳು ಸರ್. ನಮಸ್ಕಾರ. ಓಕೆ. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ಏನು ಅಂತಂದ್ರೆ ಎರೆ ಜಲ ಯಾವ ತರ ತಯಾರು ಮಾಡೋದಾಗಿರ್ಬೋದು, ಅದನ್ನ ಬಳಸೋ ವಿಧಾನ ಆಗಿರ್ಬೋದು, ಮತ್ತೆ ಅದರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕೂಡ ರೈತರಾದ ಕೀರ್ತಿ ಅವರಿಂದ ಮಾಹಿತಿ ಪಡ್ಕೊಂಡ್ವಿ ಸ್ನೇಹಿತರೆ. ಇದಿಷ್ಟು ಕೂಡ ಎರೆ ಜಲದ ಮಾಹಿತಿ ಆಯಿತು. ಸ್ನೇಹಿತರೆ, ನಾನು ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನು ಮಿಸ್ ಮಾಡ್ದೇನೋ ಅಂತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ರೈತ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತೀನಿ. ಇಲ್ಲಿಗೆ ಧನ್ಯವಾದಗಳು.